ಚಿನ್ನೋತ್ಸವ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರುತಿ ಸಂಜೀವ್. ಹಾಗೆ ವೀಕ್ಷಕರೇ, ಚಿನ್ನೋತ್ಸವ ಅಂತ ಹೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ, ಕೊಡಗಿನಲ್ಲಂತೂ 16 ವರ್ಷಗಳಿಂದ ತನ್ನ ನಿರಂತರ ಸೇವೆ, ಅದು ಪರಿಶುದ್ಧ ಚಿನ್ನವನ್ನ ತಮ್ಮ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಮ್ಮ ಮುಳಿಯಾ ಜ್ಯುವೆಲರ್ಸ್. ಹೌದು, ಕೊಡಗಿನಲ್ಲಿ ಗೋಣಿಕೊಪ್ಪ ಮತ್ತು ಮಡಿಕೇರಿಯಲ್ಲಿ ಹೆಸರುವಾಸಿಯಾಗಿರುವಂತಹ ನಂಬರ್ 1 ಜ್ಯುವೆಲರಿ ಎಂದೇ ಹೆಸರುವಾಸಿಯಾಗಿರುವಂತಹ ಮುಳಿಯಾ ಜ್ಯುವೆಲರ್ಸ್ ನಲ್ಲಿ ಚಿನ್ನೋತ್ಸವ ನಡೀತಾ ಇರುವಂತದ್ದು ಏಪ್ರಿಲ್ 22ರಿಂದ ಮೇ 20ರವರೆಗೆ ನಡೀತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜನರಿಗೆ ನೀಡಬೇಕು ಅಂತ ಮುಳಿಯಾ ಜ್ಯುವೆಲರ್ಸ್ ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ವೇಣು ಶರ್ಮಾ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ವೆಲ್ಕಮ್ ಸರ್. ನಮಸ್ಕಾರ. ಹಾಗೆ ಜೊತೆಗೆ ಶಾಖಾ ಪ್ರಬಂಧಕರಾಗಿರುವಂತಹ ಮಡಿಕೇರಿಯ ಶಾಖಾ ಪ್ರಬಂಧಕರಾಗಿರುವಂತಹ ಸೋಮಣ್ಣ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. ನಿಮಗೂ ಕೂಡ. ಹಾಗೆ ಚಿನ್ನೋತ್ಸವದಲ್ಲಿ ಚಿನ್ನಗಳ ಹಬ್ಬ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಪ್ರತಿ ಹೆಣ್ಣಿಗೂ ಕೂಡ ಚಿನ್ನ ಎಷ್ಟು ಮುಖ್ಯ, ಪ್ರತಿಯೊಂದು ಆಭರಣಗಳು ಡಿಸೈನ್ಸ್ ಆಗಿರ್ಬೋದು, ನಮಗೆ ಮನಕೊಪ್ಪುವಂತಹ ಚಿನ್ನ ಆಗಿರ್ಬೇಕು, ಇದೆಲ್ಲವೂ ಕೂಡ ಮುಳಿಯಾದಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಕೊಡಗಿನ ಮಂದಿಗೆ ಗೊತ್ತಿರುತ್ತೆ. ಸೊ ಇನ್ನು ಚಿನ್ನೋತ್ಸವ ಅಂತ ಹೇಳಿದ್ರೆ ಹೇಳೋದೇ ಬೇಡ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಒಂದು ಪ್ರಶ್ನೆಗಳಿಗೂ, ನಿಮ್ಮ ಮನಸ್ಸಿನಲ್ಲಿ ಬರ್ತಿರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ವೇಣು ಶರ್ಮಾ ಅವರು ಕೊಡ್ಬೇಕು ಅಂತ ಇದ್ದಾರೆ. ಹಾಗಿದ್ರೆ ಅವ್ರ ಹತ್ರನೇ ಮೊದಲ ಪ್ರಶ್ನೆಯನ್ನ ಕೇಳ್ತಾ ಇದೀವಿ. ಸರ್, ಮುಳಿಯಾದ ವಿಶೇಷತೆ ಆಲ್ರೆಡಿ ಜನರಿಗೆ ಗೊತ್ತಿರೋದು ಹೌದು, ಬಟ್ ನೀವ್ ಹೇಳೋದಾದ್ರೆ ಮುಳಿಯಾದ ವಿಶೇಷತೆ ಏನಿದೆ ಸರ್? ಮುಳಿಯಾ 8 ದಶಕಗಳು, 29 ವರ್ಷ ಆಯಿತು. ಪುತ್ತೂರಿಂದ ಆರಂಭವಾಗಿ ನಂತರ ಮಡಿಕೇರಿಗೆ ಬಂದ್ವಿ, ಗೋಣಿಕೊಪ್ಪಕ್ಕೆ ಬಂದ್ವಿ. ಅದರ ಮೊದಲು ಮಡಿಕೇರಿ ಗೋಣಿಕೊಪ್ಪದವರು ನಮ್ಮ ಪುತ್ತೂರಿಗೆ ಬರ್ತಾ ಇದ್ರು. ಅಲ್ಲಿ ಎಲೋಶಸ್ಸು ಮತ್ತೆ ಮಂಗಳೂರು ಕಾಲೇಜ್ಗಳಿಗೆ, ಪುತ್ತೂರು ಕಾಲೇಜ್ಗಳಿಗೆ ಹೋದಾಗ ಅಲ್ಲಿಂದ ಚಿನ್ನ ತಗೊಳ್ತಾ ಇದ್ರು. ನಂತರ ನಮ್ದು ಬೆಳ್ತಂಗಡಿ ಮತ್ತೆ ಬೆಂಗಳೂರು ರಾಜಧಾನಿಯಲ್ಲಿಯೂ ಆಯ್ತು. ಮುಳಿಯಾ 79 ವರ್ಷ ಹಿಂದೆ ಆರಂಭ ಆದಾಗ ಚಿನ್ನದ ಬೆಲೆ 2 ಗ್ರಾಮ್, 1 ಗ್ರಾಮಿಗೆ 2 ರೂಪಾಯಿ ಇತ್ತು. ಈಗ ಸಾಧಾರಣ 7,000 ತನಕ ಬಂದಿದೆ. ಅಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ, ಚಿನ್ನದ ಇನ್ವೆಸ್ಟ್ಮೆಂಟ್ ಅಥವಾ ಚಿನ್ನ ಖರೀದಿ ಯಾವಾಗ್ಲೂ ಸಕಾಲ ಅಂತ ಹೇಳ್ತೀವಿ. ಅಂದ್ರೆ ನೀವು ಚಿನ್ನ ತಗೊಂಡ್ರೆ ಅದನ್ನ ಆಭರಣಗಳನ್ನು ಹಾಕೊಂಡು ಇರ್ತೀರಾ, ಅದು ಅಲ್ಲಿಗೆ ವೃದ್ಧಿನೂ ಆಗುತ್ತೆ. ಖಂಡಿತ. ಎರಡು ಆಂಗಲ್ ಅಲ್ಲಿ ನಮ್ಗೆ ಯೂಸ್ ಆಗುವ. ಮತ್ತೆ ಮುಳಿಯಾ ಕೇಶವ ಪ್ರಸಾದ್ ಮತ್ತೆ ಕೃಷ್ಣನಾರಾಯಣ ಮುಳಿಯಾ ಅಂತ ಅಣ್ಣ ತಮ್ಮಂದ್ರು, ಇಬ್ರು MBA ಪದವೀಧರರು. ಅವರು ಈ ಕಂಪನಿಯನ್ನ ಬೆಳೆಸ್ತಾ ಇದ್ದಾರೆ. ಸಾಧಾರಣ ಒಂದು 500 ಜನ, ಅಂದ್ರೆ 500 ಕುಟುಂಬಗಳು ನಮ್ಮ ಡೈರೆಕ್ಟ್ಲಿ ಮತ್ತೆ ಇಂಡೈರೆಕ್ಟ್ಲಿ ನಮ್ಮ ಜೊತೆಗಿದೆ. ಈ ಮಡಿಕೇರಿಗೆ ಬಂದ ಸಂದರ್ಭ 16 ವರ್ಷ ಆಯ್ತು. ಮಡಿಕೇರಿಗೆ, ಗೋಣಿಕೊಪ್ಪಕ್ಕೆ 15 ವರ್ಷ ಆಯ್ತು. ಇಲ್ಲಿ ಚಿನ್ನ ಕೊಡ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಶುದ್ಧ ಚಿನ್ನ. ಆಗ 916 ಪರಿಶುದ್ಧತೆ, ಕ್ವಾಲಿಟಿ, 24 ಕ್ಯಾರೆಟ್ ಶುದ್ಧ ಚಿನ್ನ, 22 ಆಭರಣ ಚಿನ್ನ ಅಂತ. ಇದನ್ನು ನಾವು ಪರಿಚಯಿಸಿದ್ದು ಮಡಿಕೇರಿಗೆ ಮುಳಿಯಾ. ಅದು ನಮ್ಮ ಹೆಗ್ಗಳಿಕೆ. ಅದು ಅಲ್ಲದೆ ವಿಶೇಷವಾದ ವ್ಯಾಕ್ಸ್ ಆಭರಣಗಳು ಮಡಿಕೇರಿಯ ಅಥವಾ ಕೊಡಗಿನ ಜನತೆಯಲ್ಲಿ ಇಷ್ಟವಾದದ್ದು. ಆ ವ್ಯಾಕ್ಸ್ ಆಭರಣಗಳನ್ನು ನಂಬಿಕೆ ಆಧಾರದಲ್ಲಿ ಕೊಡುವಂತಹ ಒಂದು ವಿಶೇಷ ಹೆಗ್ಗಳಿಕೆ ಮುಳಿಯದ್ದು. ಮಡಿಕೇರಿ ಮತ್ತೆ ಗೋಣಿಕೊಪ್ಪದಲ್ಲಿ ಬ್ರಾಂಚ್ ಇದೆ. ನಾವು ಜನರ ಮನಸ್ಸಿನ ಆಳದೊಳಗೆ ಹೋಗಿದ್ದೇವೆ. ಬರೀ ವ್ಯಾಪಾರ ಮಾತ್ರ ಅಲ್ಲ, ಇಲ್ಲಿಯ ರೋಟರಿ, ಲಯನ್ಸ್ ಅಥವಾ ಮಡಿಕೇರಿ ಗುಡ್ಡ ಕುಸಿತ ಸಂದರ್ಭದಲ್ಲಿ ಬಡವರಿಗೆ ಅಥವಾ ಕಳೆದುಕೊಂಡವರಿಗೆ ಮನೆ ಕಟ್ಟಿಕೊಟ್ಟಂತು, ಇಂಥ ಎಲ್ಲ ವಿಶೇಷಗಳು ನಮ್ಮ ಮುಳಿಯದ ವಿಶೇಷ. ಒಟ್ಟಿನಲ್ಲಿ ಜನರಿಗೆ ಸಂತೋಷದಾಯಕವಾದ ಪರಿಶುದ್ಧವಾದ ಚಿನ್ನವನ್ನು ಕೊಡುವುದು ಮತ್ತು ಆ ಗ್ರಾಹಕ ಸಂತೃಪ್ತಿಯನ್ನು ಕೊಡುವುದೇ ನಮ್ಮ ಮೂಲ ಉದ್ದೇಶ. ಖಂಡಿತ ಮುಳಿಯಾದ ವಿಶೇಷತೆ ಆಗಿರುವಂತ ಇದು ಮುಳಿಯಾದ ವಿಶೇಷ. ಇದು ಯಾವಾಗ್ಲೂ ಇದೇ ರೀತಿ ಇನ್ನೂ ಮುನ್ನಡಿಲಿ ಅಂತ ನಾವು ಕೂಡ ಇಷ್ಟಪಡ್ತೀವಿ ಸರ್. ಹಾಗೇನೆ ಸೋಮಣ್ಣ ಅವ್ರನ್ನ ಕೇಳೋದಾದ್ರೆ, ಮುಳಿಯಾ ಚಿನ್ನೋತ್ಸವ ಏನು ನಡೀತಾ ಇದೆ? ಸೊ ಮೈಂಡ್ ಅಲ್ಲಿ ಬರೋದು ಚಿನ್ನೋತ್ಸವ ಅಂದ್ರೆ ಏನು, ಎಲ್ಲ 50% ಡಿಸ್ಕೌಂಟಿಗೆ ಕೊಡ್ತಾ ಇದಾರ? ಆಲ್ಮೋಸ್ಟ್ ಈಗ ಒಂದು ಫೆಸ್ಟ್ ನಡೀತಾ ಇದೆ ಅಂತ ಹೇಳಿದ್ರೆ ಏನೋ ತುಂಬಾ ದುಬಾರಿ ಇರೋದನ್ನ ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋದು ಮೆಂಟಲಿ ಬರುವಂತ ಒಂದು ವಿಷಯ ಆಗಿರುವಂತದ್ದು. ಸೊ ಆಕ್ಚುಲಿ ಏನಿದು ಸರ್ ಚಿನ್ನೋತ್ಸವ? ನಮ್ಮಲ್ಲಿ ಅದೇ ನೀವಾಗ ಹೇಳಿದಾಗೆ ಆಫರ್ ವಿಷಯ ಅಂತ ಹೇಳಿ. ಸೊ ಮುಳಿಯಾ ಚಿನ್ನೋತ್ಸವ ಅಂತ ಹೇಳಿದ್ರೆ ಮುಳಿಯಾದೊಂದು ಧ್ಯೇಯವಾಗಿದೆ, ಟುವರ್ಡ್ಸ್ ಪರ್ಫೆಕ್ಷನ್ ಬಿಯಾಂಡ್ ದ ಪ್ಯೂರಿಟಿ ಅಂತ ಹೇಳಿ. ಸೊ ಪ್ಯೂರಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇವಾಗ ಪರ್ಫೆಕ್ಷನ್ ಕಡೆಗೆ ಹೋಗ್ತಾ ಇದ್ವಿ. ಸದಾ ನಮ್ಮ ಒಂದು ಗ್ರಾಹಕರಿಗೆ ಹೊಸ ಹೊಸ ಆಭರಣಗಳನ್ನೊಂದು ಪರಿಚಯಿಸುವಂತ ಒಂದು ಕೆಲಸಗಳನ್ನು ನಾವು ಪ್ರತಿ ಬಾರಿಯೂ ಮಾಡ್ತಾ ಬರ್ತಾ ಇರ್ತೇವೆ. ಸೊ ಈ ಬಾರಿಯೂ ಚಿನ್ನೋತ್ಸವದಲ್ಲಿ ಅದೇ ವಿಶೇಷತೆ, ಪ್ರತಿ ಬಾರಿ ಚಿನ್ನೋತ್ಸವದಲ್ಲೂ ಅದೇ ವಿಶೇಷತೆ. ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಅಂತ ಹೇಳಿದ್ರೆ ಕೆಲವೊಂದು ಬರುವಾಗ ಮುಳಿಯದಲ್ಲಿ ಕೆಲವೊಬ್ಬರದ್ದು ಟ್ರೆಂಡಿ ಡಿಸೈನ್ ಅಂತ ಇರುತ್ತೆ. ಸೊ ಈ ಆಭರಣಗಳನ್ನು ಮಾಡಿಸ್ಕೊಳ್ಬೇಕು, ಇಲ್ಲ ಇನ್ನು ಇದರಲ್ಲಿ ಹೊಸ ಆಭರಣಗಳು ಬೇಕು, ಇದರಲ್ಲಿ ಇರೋ ಆಭರಣಗಳಲ್ಲಿ ಬೇರೆ ಬೇರೆ ರೀತಿಯದ್ದು ಬೇಕು ಅಂತ ಹೇಳೋ ಕಾನ್ಸೆಪ್ಟ್ಗಳು ಕಸ್ಟಮರ್ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ರೀಚ್ ಆಗ್ಲಿಕ್ಕೆ ಎಲ್ರಿಗೂ ಸಾಧ್ಯ ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಅದನ್ನೊಂದು ರೀಚ್ ಆಗುವಂತ ಕೆಲಸನ ನಾವು ಮುಳಿಯಾ ಜ್ಯುವೆಲ್ಲರಿಯಿಂದ ಮಾಡ್ತಾ ಇದೀವಿ. ಈ ಮುಳಿಯಾ ಚಿನ್ನೋತ್ಸವದಲ್ಲೂ ಕೂಡ ಇದೇ ವಿಶೇಷತೆ. ಪ್ರತಿ ಬಾರಿಯೂ ನಾವು ಇವಾಗ ರೆಗ್ಯುಲರ್ ಆಗಿ ಬಂದ ಕಸ್ಟಮರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ,
ಕೆಲವೊಮ್ಮೆ ಬೇಕಾದಾಗ ಟೂರ್ನಮೆಂಟ್ ಇರ್ಬೋದು, ಕೆಲವೊಂದ್ಸಲ ಅವರಿಗೆ ಸಿಗುವಂತ ಟೂರ್ನಮೆಂಟ್ ಸಿಗದೇ ಇರ್ಬೋದು. ಸೊ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವರ ಒಂದು ಪರಿಕಲ್ಪನೆಯನ್ನ ನಮ್ಮ ಕಲ್ಪನೆಯಲ್ಲಿ ಇಟ್ಕೊಂಡು ದೇಶದ ನಾನಾ ಭಾಗಗಳಿಂದ ಆಯ್ದ ನಮ್ಮಂದ್ರೆ ಎಲ್ಲಾ ಕಡೆಗಳು, ಈಗ ಮುಳಿಯ ಅಂತ ಹೇಳಿದ್ರೆ ನಮಗೆ ಗೋಣಿಕೊಪ್ಪಲು, ಪುತ್ತೂರು, ಮಡಿಕೇರಿ ಅಂತ ಪರ್ಟಿಕ್ಯುಲರ್ ಅಲ್ಲ, ಬ್ಯಾಂಗ್ಳೂರ್ ಇರ್ಬೋದು ಅಥವಾ ನಾರ್ತ್ ಇಂಡಿಯಾಗಳಲ್ಲಿ ಇರ್ಬೋದು, ನಮ್ದು ಸ್ಪೆಷಲೈಸ್ಡ್ ವರ್ಕರ್ಸ್ ಇದ್ದಾರೆ. ಸೊ ಅವರು ಬೇರೆ ಬೇರೆ ಕಡೆ ನುರಿತ ತಜ್ಞರಿಂದ ನಾವು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಆರ್ನಮೆಂಟ್ ಗಳನ್ನ ಮಾಡಿಸಿ ತರ್ತೀವಿ. ಸೊ ಆ ಎಲ್ಲಾ ಆಭರಣಗಳನ್ನು ಒಟ್ಟಿಗೆ ಒಂದೇ ಸಲಕ್ಕೆ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡುವಂತ ಒಂದು ಕೆಲಸವೇ ಈ ಚಿನ್ನೋತ್ಸವ ಅಂತ ಹೇಳೋದು. ಇದರಲ್ಲಿ ನಿಮಗೆ ಕಸ್ಟಮರ್ಗೆ ಪರ್ಟಿಕ್ಯುಲರ್ ಆಗಿ ಇಂಥದೇ ಬೇಕು ಇಂಥದೇ ಬೇಡ ಅಂತ ಹೇಳೋದನ್ನಲ್ಲ, ಬಟ್ ಅವರಿಗೆ ಯಾವ್ದು ಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದ ಮೇಲೆ ಕಸ್ಟಮರ್ಗೆ ಯಾವ್ದು ಸಿಕ್ಕಿಲ್ಲ ಅಂತ ಹೇಳೋದು ಆಗಬಾರ್ದು. ಸೊ ಬಂದ ಮೇಲೆ ಅವರಿಗೆ ಎಲ್ಲ ಸಿಗ್ಬೇಕು, ನಮ್ಗೆ ಅಂತ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ಸಿಗುತ್ತೆ ಕಸ್ಟಮರ್ ಇರಬೇಕು. ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಸಮೇತ. ಯಾರು ಕೂಡ ಖಾಲಿ ಕೈಲಿ ಹೌದು, ಖಾಲಿ ಕೈಲಿ ಹೋಗ್ಬಾರ್ದು. ಅದು ನಮಗಿನ್ನು 916 ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ 916 ಆಭರಣಗಳಿದ್ದಾವೆ. ಅದ್ರ ಜೊತೆಗೆ ನಿಮಗೆ ಲೈಟ್ ವೇಟ್, ವೆರಿ ಲೈಟ್ ವೇಟ್ ಆಭರಣಗಳಿದ್ದಾವೆ. ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ ನಮ್ಮ ಸಹೋದ್ಯೋಗಿಗಳು ಹೇಳ್ತಾರೆ. ಅದರ ಜೊತೆಗೆ ನಮ್ಗೆ ಇವಾಗ ಡೈಮಂಡ್ ಅನ್ನು ನಾವು ಒಂದು ಡೈಮಂಡ್ ಒಂದು ಸೇಲ್ ಅನ್ನು ಇಟ್ಕೊಂಡಿದ್ದೀವಿ. ಚಿನ್ನದ ಜೊತೆಲಿ ಆ ವಜ್ರಾಭರಣಗಳು ಇರಬೇಕು ಅಂತ ಹೇಳೋದು. ಸೊ ಅದ್ರಲ್ಲಿ 916 ಜೊತೆಗೆ ನಾವು 18 ಕ್ಯಾರೆಟ್ ಆಭರಣಗಳನ್ನು ಕೂಡ ಪರಿಚಯಿಸಿದ್ದೇವೆ. 18 ಕ್ಯಾರೆಟ್ ಅಲ್ಲಿ ನಿಮಗೆ ಕೆಲವೊಂದು ಆಭರಣಗಳು, ಈ ಬಳೆಗಳು ತುಂಬಾ ಗಟ್ಟಿ ಬರಬೇಕಂತ ಹೇಳೋ ಕಾರಣಕ್ಕೆ 18 ಕ್ಯಾರೆಟ್ ನಲ್ಲಿರೋ ಬಳೆಗಳು, ಸೊ ಚೈನ್ಗಳು ಮತ್ತೆ ಕರಿಮಣಿ ಸರಗಳು, ಇದನ್ನ ಕೂಡ 18 ಕ್ಯಾರೆಟ್ ಅಲ್ಲಿ ಮಾಡ್ಕೊಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ನಾವು ಆಭರಣಗಳು, ಚಿನ್ನಾಭರಣಗಳು ಇದ್ರೆ ಅದ್ರ ಜೊತೆಯಲ್ಲಿ ಸಿಲ್ವೇರಿಯಾ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿಲ್ವರ್ ಜುವೆಲ್ಸ್ ಸಮೇತ ಪ್ರಮೋಷನ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ವಿ. ಸೊ ಸಿಲ್ವರ್ ಅಲ್ಲಿ ಕೂಡ ನಿಮಗೆ ಏನಂತ ಹೇಳಿದ್ರೆ ಯಾವ್ದೆಲ್ಲ ಆಭರಣಗಳು ನಿಮಗೆ ಚಿನ್ನದಲ್ಲಿ ಸಿಗುತ್ತೆ, ಅದ್ರದ್ದು ಮ್ಯಾಕ್ಸಿಮಮ್ ವೆರೈಟಿ ಆಫ್ ಆರ್ನಮೆಂಟ್ಸ್ ನಿಮಗೆ ಸಿಲ್ವರ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಬಂದ್ರೆ ಒಂದೇ ಕಡೆಯಿಂದ ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ವಜ್ರ ಆಗಿರ್ಬೋದು, ಆಂಟಿಕ್ ಆಗಿರ್ಬೋದು, ಯಾವ್ದಿಲ್ಲ ಅನ್ನೋ ಹೇಳೋದಾಗಿಲ್ಲ. ಪ್ರತಿಯೊಂದು ನಿಮಗೆ ಚಿನ್ನೋತ್ಸವದಲ್ಲಿ ಮುಳಿಯದಲ್ಲಿ ಖಂಡಿತ ದೊರೆಯುತ್ತೆ. ಸಾಮಾನ್ಯವಾಗಿ 18 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿದ್ರೆ ಅದು ತುಂಬಾ ರೀಸೆಲ್ಲಿಂಗ್ ಇಲ್ಲ, ಅದನ್ನ ಯಾರು ತಗೊಳ್ಬಾರ್ದು, ಈ ರೀತಿಯಾದಂತಹ ಕೆಲವು ಕಲ್ಪನೆಗಳು ಈಗಲೂ ಕೂಡ ಕೆಲವು ಮಹಿಳೆಯರಲ್ಲಿ ಇರುವಂತದ್ದು. ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್? 18 ಕ್ಯಾರೆಟ್ ಅಂತ ಹೇಳಿದ್ರೆ ಮೊದ್ಲೇನಾಗ್ತಾ ಇತ್ತು ಅಂತ ಹೇಳಿದ್ರೆ ಜನರಿಗೆ ಗೋಲ್ಡ್ ನ ಒಂದು ಜ್ಞಾನ ಕಮ್ಮಿ ಇತ್ತು. 916 ಅಂತ ಹೇಳಿದ್ರೆ ಏನು, 18 ಕ್ಯಾರೆಟ್ ಅಂತ ಹೇಳಿದ್ರೆ 14 ಕ್ಯಾರೆಟ್ ಯಾವ್ದು ಗೊತ್ತಿರ್ಲಿಲ್ಲ ಜನರಿಗೆ. ಇವಾಗ ಅಂತ ಹೇಳಿದ್ರೆ ತುಂಬಾ ನಾಲೆಜ್ ಇದೆ. ಸೊ ಎಲ್ಲರ ತಲೆಗಳಲ್ಲಿಯೂ ಗೊತ್ತಿದೆ ಚಿನ್ನ ಅಂತ ಹೇಳಿದ್ರೆ ಇವಾಗ ಚಿನ್ನ ಏನು ಅಂತ ಹೇಳೋದು ಜನಗಳಿಗೆ ಗೊತ್ತಿದೆ. ಸಾಧಾರಣ ಜನಗಳಿಗೂ ಸ್ಕೂಲಿಗೆ ಹೋಗೋ ಸ್ಟೂಡೆಂಟ್ಸ್ ಕೂಡ ಗೊತ್ತಿದೆ. ಸೊ 18 ಕ್ಯಾರೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪರ್ಚೇಸ್ ಮಾಡುವಾಗ 18 ಕ್ಯಾರೆಟ್ ರೇಟ್, ಇವಾಗ ಎಕ್ಸಾಂಪಲ್ ಹೇಳೋದಾದ್ರೆ ಇವತ್ತು 5,800 ರೂಪಾಯಿ ಇದೆ ಅಂತ ಹೇಳಿದ್ರೆ ಬರುವ ವರ್ಷ ಈ ಸಮಯಕ್ಕೆ ಚಿನ್ನದ ರೇಟ್ 5,000 ಇವಾಗ 6,000 7,000 ಹೋಯ್ತು ಅಂತಂದ್ರೆ ಅದೇ ರೀತಿಯಲ್ಲಿ 18 ಕ್ಯಾರೆಟ್ ಚಿನ್ನದ ದರ ಕೂಡ ಮೇಲೆ ಹೋಗಿರುತ್ತೆ. ಸೊ ಅವ್ರು ಕೊಡುವಾಗ ಕೂಡ ಎಕ್ಸ್ಚೇಂಜ್ ಬರುವಾಗ ಕೂಡ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಸಿಗೋದು ಜಾಸ್ತಿನೇ ಸಿಗುತ್ತೆ. ಖಂಡಿತವಾಗ್ಲೂ ಅದು ಕಮ್ಮಿ ಆಗುತ್ತೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ಅದರಲ್ಲಿ ಚಿನ್ನದ ರೇಟ್ 22 to 18 ಅಂತ ಹೇಳೋ ಡಿಫ್ರೆನ್ಸ್ ಮಾತ್ರ, ಬಟ್ ರೇಟ್ ಮೇಲೆ ಹೋಗೋದು ಮೇಲೆ ಹೋಗಿ ಇರುತ್ತೆ, ಸೇಮ್ ಇರುತ್ತೆ. ಅವ್ರಿಗೆ ಏನ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ. ಆ ರೀತಿಯಾದಂತಹ ಯಾವುದೇ ರೀತಿಯ ಕನ್ಫ್ಯೂಷನ್ ಇನ್ನು ಬೇಡ ಅಂತ ಹೇಳ್ಬೋದು ಅಲ್ವಾ? ಇನ್ನೊಂದು ಹೇಳೋದಾದ್ರೆ ನಾವು 18 ಕ್ಯಾರೆಟ್ ಹೇಳಿದ್ರೆ ಅದು ಫಿನಿಶಿಂಗ್ 22 ಕ್ಯಾರೆಟ್ ಇರುತ್ತೆ. ಮಾರುವಾಗ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಹಿನ್ನೆಲೆಯಲ್ಲಿ 18 ಕ್ಯಾರೆಟ್ ರೇಟ್ ಇರುತ್ತೆ, ಬಟ್ ನೀವು ಹಾಕಿದಾಗ ಯಾರಿಗೂ ಅದು 18 ಕ್ಯಾರೆಟ್ ಅಂತ ಗೊತ್ತಾಗಲ್ಲ. ಫಿನಿಶಿಂಗ್ ಇಸ್ 22 ಕ್ಯಾರೆಟ್ ಇರುತ್ತೆ. ಸೊ ಹಾಗಾಗಿ ಆಕ್ಚುಲಿ ರೋಸ್ ಗೋಲ್ಡ್ ಅಲ್ಲಿ ಬರೋದ್ರಿಂದ 18 ಕ್ಯಾರೆಟ್ ನಾರ್ಮಲ್ ಬರುತ್ತೆ. ಇನ್ನೊಂದು ಪಾಯಿಂಟ್ ನೀವು ಇಲ್ಲಿ ನೋಡಬೇಕು, 18 ಕ್ಯಾರೆಟ್ ಹೇಳಿದ್ರೆ ಆಭರಣ ಗಟ್ಟಿ ಇರುತ್ತೆ. ಈಗ ಕರಿಮಣಿ ನೀವು ಮದುವೆ ಆದ್ಮೇಲೆ 10 ವರ್ಷ 15 ವರ್ಷ ಬರುತ್ತೆ. ನಿತ್ಯ ಉಪಯೋಗಿಗೆ 18 ಕ್ಯಾರೆಟ್ ಅನ್ನು ನಾವು ಸಜೆಸ್ಟ್ ಮಾಡ್ತೇವೆ. ನಮ್ಮ ಸೇಲ್ಸ್ ಮೆನ್ ಮಾತಾಡುವಾಗ ಇದು 18 ಕ್ಯಾರೆಟ್ ನ ಉಪಯೋಗ ಏನು, ಈಗ ಪ್ರತಿದಿನ ಹಾಕ್ತೀರಾ ಬಳೆ, ಅಲ್ಲಿ ಡಿಸೈನ್ಸ್ ಇರೋದಲ್ಲ, ಪ್ರತಿದಿನ ಕರಿಮಣಿ ಇರುತ್ತೆ, ಡೈಲಿ ವೇರ್ ಹಿನ್ನೆಲೆಯಲ್ಲಿ 18 ಕ್ಯಾರೆಟ್ ಟ್ರೆಂಡ್. ಜಗತ್ತಿನಲ್ಲಿ 14 ಕ್ಯಾರೆಟ್ ಇದೆ, 16 ಕ್ಯಾರೆಟ್ ಇದೆ, ಬೇರೆ ಬೇರೆ ಕ್ಯಾರೆಟ್ ಅಲ್ಲಿ ಇದೆ. ಈಗ ಸಿಂಗಪೂರ್ ಹೋದ್ರೆ ಬೇರೆ, ಯುರೋಪ್ ಅಲ್ಲಿ ಬೇರೆ, ಹಾಂಗ್ಕಾಂಗ್ ಅಲ್ಲಿ ಬೇರೆ, ಅಲ್ಲಿ ಹಾಗಾಗಿ ಅದು ಆ ಲೆವೆಲ್ಸ್ ಗಳು ಹಂಗೆ ಇರುತ್ತೆ. ನಮ್ಮಲ್ಲಿ ಅದೇನು 22 916 ಅಂತ ಎಸ್ಟಾಬ್ಲಿಷ್ ಆಗಿದೆ. ಸೊ 18 ಕ್ಯಾರೆಟ್ ಅನ್ನ 22 ಕ್ಯಾರೆಟ್ ಫಿನಿಶ್ ಕೊಡೋದು ದಟ್ಸ್ ಯುನಿಕ್. ಖಂಡಿತ ಇನ್ಮೇಲಾದ್ರೂ ಆ ರೀತಿಯಾದಂತಹ ಆಭರಣಗಳನ್ನ ಹೆಚ್ಚಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀವಿ, ಅದು ಧೈರ್ಯದಿಂದ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಸರ್, ಮುಳಿಯಾ ಜುವೆಲ್ಸ್ ಅಂತ ಏನ್ ಹೇಳೋದು, ಚಿನ್ನ, ಬೆಳ್ಳಿ, ವಜ್ರ ಇದರಲ್ಲಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲದೆ ಆಗ್ಲೇ ನೀವೇ ಹೇಳಿ ರೀತಿ ಸಾಕಷ್ಟು ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು. ಸೊ ಅದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ನೋಡಿ, ಸಾಮಾಜಿಕ ಸೇವೆ ನಮ್ಮ ಕೃಷ್ಣನಾರಾಯಣ ಮುಳಿಯ ಮತ್ತೆ ಕೇಶವ ಪ್ರಸಾದ್ ಇಬ್ರು ಅಣ್ಣ ತಮ್ಮಂದಿರು ಸಹ ಆಸ್ ಎ ಫ್ಯಾಮಿಲಿ. ಮುಳಿಯ ಉಂಟಲ್ಲ, ಸಾಹಿತ್ಯದ ಫ್ಯಾಮಿಲಿ, ಮುಳಿಯ ಕೇಶವಯ್ಯ, ಮುಳಿಯ ತಿಮ್ಮಪ್ಪಯ್ಯ, ಇವರೆಲ್ಲ ಸಾಹಿತ್ಯದಲ್ಲಿ ದೊಡ್ಡ. ಸೊ ಆಸ್ ಎ ಮುಳಿಯ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅದು ದಕ್ಷಿಣ ಕನ್ನಡದ ಗಡಿ ಭಾಗದಲ್ಲಿ. ಅದರಲ್ಲಿ ಉದ್ಯಮಿಗಳಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ವಕೀಲರಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಸಾಂಸ್ಕೃತಿಕವಾಗಿ ಅವರು ಸಮಾಜದ ಜೊತೆಗೆ ಗುರುತಿಸಿಕೊಂಡಂತಹ ಒಂದು ಫ್ಯಾಮಿಲಿ. ಅದು 3-4 ಜನರೇಷನ್ ತಲೆಮಾರುಗಳ ವಿಶ್ವಾಸದಿಂದ ಅದು ಹೀಗೆ ಬಂದಿದೆ. ಹಾಗಾಗಿ ರೋಟರಿ ಮತ್ತೆ ಲಯನ್ಸ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಸ್ವಚ್ಛ ಪುತ್ತೂರು ಕಾರ್ಯಕ್ರಮ, ಹಾಗೇನೆ ಸ್ವಚ್ಛ ಮಡಿಕೇರಿ ಇಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ರೋಟರಿ.
ಕೃಷಿಕೋದ್ಯಮ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ, ಕೃಷಿಕರನ್ನ ಕರೆದು. ಮಹಿಳಾ ಎಂಪವರ್ಮೆಂಟ್ ಅಂತ ಹೇಳಿ ಮಾಡ್ತೀವಿ, ಗಾರ್ಡನಿಂಗ್ ಅಂತ ಕೆಲಸ ಮಾಡ್ತೀವಿ, ರಂಗೋಲಿ ಸ್ಪರ್ಧೆ ಮಾಡ್ತೀವಿ. ನಾವು ಮಡಿಕೇರಿಯಲ್ಲಿ ಲಾಸ್ಟ್ ಟೈಮ್ ಬೀಜದುಂಡೆ ಅಂತ ಮಾಡಿದ್ವಿ. ಬೀಜದುಂಡೆ ಅಂತ ಹೇಳಿದ್ರೆ ಈ ಕಾಡಲ್ಲಿ ಬೆಳೆಯುವ ದೊಡ್ಡ ಮರಗಳ ಬೀಜವನ್ನ ಒಂದು ಸೆಗಣಿ ಮತ್ತೆ ಮಣ್ಣಿನ ಇದರ ಒಳಗಡೆ ಮಧ್ಯ ಮಾಡಿ ಮಕ್ಕಳನ್ನ ಹಿಡ್ಕೊಂಡು ಅದನ್ನ ಕಾಡಲ್ಲಿ ಬಿಸಾಡೋದು. ಇದೇನಾಗುತ್ತೆ, ಅದರಲ್ಲಿ ಸಕ್ಸಸ್ ರೇಟ್, ಅದು ಅಲ್ಲಿಗೆ ಸಕ್ಸಸ್ ರೇಟ್ ಇರುತ್ತೆ. ನಾವು ಚಿಗುರು ಹೊಡೆದ್ರೆ ಅದು ಗಟ್ಟಿಯಾಗಿ ಬರುತ್ತೆ. ಸೀಡ್ ಬಾಲ್ ಅಂತ ನಾವು 1 ಲಕ್ಷ ಸೀಡ್ ಬಾಲ್ ಅನ್ನ ನಾವು ಮಾಡಿದ್ವಿ. ಜನರ ರೆಸ್ಪಾನ್ಸ್ ಚೆನ್ನಾಗಿತ್ತು. ನಮಗೆ ಅದರಲ್ಲಿ ಸೀಡ್ ಮರ ಬರುತ್ತೆ ಎಷ್ಟು ಹೇಳೋದಕ್ಕಿಂತ ಮಕ್ಕಳಲ್ಲಿ ಆ ಪರಿಸರ ಪ್ರಜ್ಞೆ ತರಬೇಕು ಅಂತ ಹೇಳೋ ಕಾನ್ಸೆಪ್ಟ್ ಇತ್ತು. ವರ್ಷಕ್ಕೆ ಕನಿಷ್ಠ ನಮ್ಮ ಬ್ರಾಂಚ್ ಎಲ್ಲ ಬ್ರಾಂಚ್ ಸೇರಿದ್ರೆ ಒಂದು 20 ರಿಂದ 30 ಕಾರ್ಯಕ್ರಮಗಳನ್ನ ನಾವು ಸಮಾಜಮುಖಿ ಚಿಂತನೆಯಲ್ಲಿ ಮಾಡ್ತೇವೆ. ಅದಲ್ಲದೆ ನಮ್ಮ ಫೌಂಡರ್ಸ್ ಡೇ ಅನ್ನ ದಿನದ ವಹಿವಾಟಿನ ಒಂದು ಪರ್ಸೆಂಟೇಜ್ ಅನ್ನ ಗ್ರಾಮೀಣ ಹಳ್ಳಿಯ ಶಾಲೆ ಅಥವಾ ಗುಡಿಸಲು ಅಥವಾ ಸಮಾಜದ ಕಟ್ಟಕಡೆಯ ಜನಾಂಗ ಅಂತಿದೆಯಲ್ಲ, ಏನು ಸಿಗದವರು, ಅವರಿಗೆ ನಾವು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಸೊ ಕಾನ್ಸೆಪ್ಚುಯಲಿ ಬರೀ ವ್ಯವಹಾರ ಅಲ್ಲ, ಸಮಾಜದ ಜೊತೆಗೆ ಇದ್ದೇ ನಾವು ಬದುಕಬೇಕು, ಬದುಕಬಲ್ಲೆವು, ವ್ಯವಹಾರವಾಗಿ ಬದುಕನ್ನು ಸವಿಬೇಕು ಹೇಳೋದೇ ಒಂದು ಮೊಳಿಯದ DNA ಅಲ್ಲೇ ಇದೆ, ಬ್ಲಡ್ ಅಲ್ಲೇ ಇದೆ. ಹೌದು, ಯಾಕಂದ್ರೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಸುತ್ತ ಇರೋರು ಚೆನ್ನಾಗಿರ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಆಗಿರೋದು ಅಂತ ನನ್ಗನ್ಸುತ್ತೆ ನೀವು ಹೇಳೋ ಪ್ರಕಾರ. ಇನ್ನು ಇತ್ತೀಚೆಗಂತೂ ಚಿನ್ನದ ಬೆಲೆ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು. ದಿನ ದಿನ ಜಾಸ್ತಿ ಆಗ್ತಾನೆ ಇದೆ. ಸೊ ಇಂಥ ಟೈಮಲ್ಲಿ ಇವತ್ತು ಗೋಲ್ಡ್ ತಗೋಬೇಕಾ, ಇಲ್ಲ ನಾಳೆ ಕಡಿಮೆ ಆದ್ಮೇಲೆ ನಾಳೆ ತಗೊಳ್ವಾ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೂ ಈಗ ಬ್ರೈಡಲ್ ಅಂತ ಬರುವಾಗ ಅವರಿಗೆ ಈಗ ಚಿನ್ನ ತಗೊಳ್ಳೇಬೇಕಾಗತ್ತೆ. ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕಾಗತ್ತೆ ಸರ್? ಇವಾಗ ತಗೊಳ್ಳೋದು ಎಷ್ಟು ಒಳ್ಳೇದು, ಹೇಗೆ ಜನರಿಗೆ ಯಾವ ರೀತಿ ಉಪಕಾರಿ ಆಗತ್ತೆ ಅಂತ ಹೇಳ್ತೀರಾ? ನೋಡಿ, ಚಿನ್ನದ ಬೆಲೆ ಎಷ್ಟಿಂದ್ರು ಸಹ ನಾನು ಆಗ ಹೇಳಿದೆ 80 ವರ್ಷ ಹಿಂದೆ 2 ರೂಪಾಯಿ ಚಿನ್ನ 7,000 ಹತ್ರ ಇದೆ. ಈಗ ನನ್ನ ಮದುವೆ ಸಂದರ್ಭದಲ್ಲಿ ನಾನು 25 ವರ್ಷ ಆಯ್ತು ಮದುವೆ ಆಗಿ, 1,600 ರೂಪಾಯಿ ಇತ್ತು. ನಾನೊಂದು 100 ಗ್ರಾಮ್ ಚಿನ್ನ ತಗೊಂಡ್ರೆ ಇವತ್ತು ಅದು ನಾನು ಹಾಕೊಂಡೆ, ನನ್ನ ಹೆಂಡತಿ ಅಥವಾ ನಾವೆಲ್ಲ ಬಳೆ ಹಾಕೊಂಡೆ, ಇವತ್ತು 7,000ಕ್ಕೆ ಬಂತು. ಅದು ಇನ್ವೆಸ್ಟ್ಮೆಂಟ್ ಮೇಲೆ ಬಂತು. ಈಗ ಒಂದು ನಿಮಗೆ ಚಿನ್ನದ ಬೆಲೆ 100 ರೂಪಾಯಿ ಕಳೆದ 1-2 ತಿಂಗಳಿಂದ ಒಂದು 800 ರೂಪಾಯಿ ವೇರಿಯೇಷನ್ ಬಂತು. ಒಂದು 5% ವೇರಿಯೇಷನ್ ಆಗುತ್ತೆ. ಬಟ್ ಚಿನ್ನವನ್ನು ಯಾವಾಗಲೂ ಲಾಂಗ್ ಟರ್ಮ್ ಹಿನ್ನೆಲೆಯಲ್ಲಿ ನೋಡಬೇಕು. ಮತ್ತೆ ಮದುವೆಗೆ ಅಂತ ಹೇಳುವ ಚಿನ್ನಾಭರಣದ ಹಿನ್ನೆಲೆಯಲ್ಲಿ ನನಗೆ ಸೋಮಣ್ಣ ಅವರು ಹೆಚ್ಚು ಮಾತಾಡ್ತಾರೆ. ಯಾಕೆ ಹೇಳಿದ್ರೆ ಮಡಿಕೇರಿ ಹಿನ್ನೆಲೆಯಲ್ಲಿ ಸಿಪ್ಪು, ನಮ್ಮಲ್ಲಿ ಸಿಪ್ ಅಂತಿದೆ, ಪಿಪ್ ಅಂತಿದೆ. ಅದ್ರ ಬಗ್ಗೆ ಅವ್ರು ಹೇಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿ ಒಂದು ಮದುವೆ ಆಗುತ್ತೆ ಹೇಳಿದ್ರೆ ನಾಳೆ ಮದುವೆ ಆಗಲ್ಲ. ಒಂದು ಹುಡುಗಿ ಒಂದು ಮನೆ ಡಿಸೈಡ್ ಮಾಡ್ತಾಳೆ, ಒಂದು 5 ವರ್ಷದಿಂದ ಪ್ಲಾನ್ ಮಾಡಿದ್ರೆ ಹೆಂಗ್ ಮಾಡ್ಬೋದು ಅಂತ ಅವರು ನಿಮ್ಮ ಮಂತ್ಲಿ ಸ್ಕೀಮ್ ಹಿನ್ನೆಲೆಯಲ್ಲಿ ಭಾರಿ ಒಳ್ಳೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ಬೋದು ಅಂತ ಹೇಳ್ತೀರಾ. ಖಂಡಿತವಾಗ್ಲು. ಇನ್ನು ಇದೇ ರೀತಿ ಈಗ ಕೊಡಗಿಗೆ ಸಂಬಂಧಪಟ್ಟಂತಹ ಹೊಸ ಆಭರಣಗಳು ಬರುತ್ತೆ. ನಮ್ಮ ಕೊಡಗಿಗೆ ಹೇಳಿ ಮಾಡಿಸಿದಂತಹ ಕೆಲವು ಆಭರಣಗಳು ಮುಳಿಯಾದಲ್ಲಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಕೊಡಗಿಗೆ ರಿಲೇಟೆಡ್ ಆಗಿರುವಂತದ್ದು ಆಗಿರ್ಬೋದು ಅಥವಾ ಈಗಿನ ಟ್ರೆಂಡ್ಗೆ ಅನುಸಾರವಾಗಿರುವಂತಹ ಆಭರಣಗಳು, ಅದರ ಬಗ್ಗೆ ಏನ್ ಹೇಳ್ತೀರಿ? ಕೊಡಗಿಗೆ ಹಾಲ್ಮಾರ್ಕ್ ಒಂದು ಯಾವ ರೀತಿ ಮುಳಿಯ ಸಂಸ್ಥೆ ತಂತು, ಅದೇ ರೀತಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳೇನಿದೆ ಅದನ್ನ 916 ನಲ್ಲಿ ಪರಿಚಯಿಸಿದ ಹೆಗ್ಗಳಿಕೆ ಕೂಡ ಮುಳಿಯ ಸಂಸ್ಥೆಗೆ ಸಲ್ಲುತ್ತದೆ. ಆಕ್ಚುಲಿ ಅದಕ್ಕಿಂತ ಮೊದಲು ಮುಳಿಯ ಬರೋದಕ್ಕೆ ಮೊದಲು 2008 ಅಲ್ಲಿ ಏನು ಮಡಿಕೇರಿಗೆ ಬಂತು, ಅದಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ 916 ಕಾನ್ಸೆಪ್ಟ್ ಅಲ್ಲಿ ನಮ್ದು ಕೊಡಗಿನ ಹಾಲ್ಮಾರ್ಕ್ ಯಾವುದು ಟ್ರೆಡಿಷನಲ್ ಆಭರಣಗಳನ್ನು ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳೋ ಡೌಟ್ ಜನರ ಮನಸ್ಸಲ್ಲಿ ಇತ್ತು, ಗ್ರಾಹಕರ ಮನಸ್ಸಲ್ಲಿ ಇತ್ತು. ಅದನ್ನ ಮಾಡಬಹುದು ಅಂತೇಳಿ ಸಾಧಿಸಿ ತೋರಿಸ್ಕೊಟ್ಟಿದೆ ಮುಳಿಯ ಜ್ಯುವೆಲರಿ. ಸೊ ಏನಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ವ್ಯಾಕ್ಸ್ ಪ್ರಾಡಕ್ಟ್ ಗಳು ಬರುತ್ತೆ. ಇವಾಗ ನಮ್ದು ಕೊಕ್ಕೆದತ್ತಿ ಆಗಿರ್ಬೋದು, ಜೋಮಾಲಿ ಆಗಿರ್ಬೋದು, ಗುಂಡುಸರ ಆಗಿರ್ಬೋದು, ಇವೆಲ್ಲ ವ್ಯಾಕ್ಸ್ ಸರಕು ಅಂತ ಹೇಳಿ ಒಂದು ಹಾಕಿ ಮಾಡುವಂತದ್ದು ಆಭರಣಗಳು. ಯಾಕಂದ್ರೆ ಲೈಟ್ ವೆಯ್ಟ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ಲಿ ಅಂತ ಹೇಳೋದು. ನಾವು ಇವಾಗ ಬರೀ ಗೋಲ್ಡ್ ನ ತಗೊಂಡು 45 ಗ್ರಾಮ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಬರೀ ಗೋಲ್ಡೇ ಬೇಕಂತ ಹೇಳಿದ್ರೆ ಅದೇ ವ್ಯಾಕ್ಸ್ ಹಾಕಿದ್ರೆ ನಿಮ್ಗೆ 15-20 ಗ್ರಾಮ್ ಅಲ್ಲಿ ಆರ್ನಮೆಂಟ್ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಕಾಣುತ್ತೆ. ಮತ್ತೆ ಟ್ರೆಡಿಷನಲ್ ಕೂಡ ಹಳೆ ಕಾಲದಿಂದ ಅದೇ ರೀತಿ ನಡ್ಕೊಂಡು ಬಂದಿದೆ. ಸೊ ಅದನ್ನ ಆ ಆಭರಣಗಳನ್ನ ಪರಿಚಯಿಸಿದ್ದು ಕೂಡ ಮುಳಿಯನೆ ಮಾಡಬಹುದು ಅಂತ ಹೇಳೋ ಒಂದು ವಿಚಾರನ ಮತ್ತೆ ಮಾಡಿ ತೋರಿಸಿದ್ದು ಕೂಡ. ಅದೇ ರೀತಿಯಲ್ಲಿ ಅದ್ರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಆಭರಣಗಳು ಇತ್ತು. ಇವಾಗ ನಮ್ದು 4-5 ಆಭರಣಗಳು ಏನ್ ತಗೊಳ್ತೀವಿ, ಅದ್ರ ಜೊತೆಗೆ ಇವಾಗ ನಾವು ಇಲ್ಲಿ ಇರ್ಬೇಕಂದ್ರೆ ಕರ್ನಾಟಕದ ನಾನಾ ಭಾಗಗಳಿಂದ ಬಂದವರೆಲ್ಲ ಒಂದು ವಾಸಿಸುವಂತ ಒಂದು ಜಿಲ್ಲೆ ಕೊಡಗು ಜಿಲ್ಲೆ. ಸೊ ಇಲ್ಲಿಗೆ ಬಂದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನಮ್ಮ ಇಲ್ಲಿ ಆಭರಣಗಳ ಜೊತೆಗೆ ಅವರ ಆಭರಣಗಳನ್ನು ನಾವು ಬೇಕಾದ್ರೆ ಮಾರ್ಬೇಕಾಗುತ್ತೆ ಇಲ್ಲಿ. ಸೊ ಅವರಿಗೆ ಬಂದಾಗ ಇಲ್ಲೇ ಸಿಗೋದಿಲ್ಲ, ನಾನು ಮಂಗಳೂರಿಗೆ ಹೋಗ್ಬೇಕು, ನಾನು ಮೈಸೂರಿಗೆ ಹೋಗ್ಬೇಕು, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳೋದು ಅವ್ರ ಮನಸ್ಸಲ್ಲಿ ಬರ್ಬೋದು. ಅವರಿಗೆಲ್ಲ ಮುಳಿಯದಲ್ಲಿ ಸಿಗ್ಬೇಕಂತ ಹೇಳಿಕೊಂಡು ಅವ್ರದ್ದು ಆ ಮಂಗಳೂರು ಶೈಲಿ ಆಗಿರ್ಬೋದು, ಮೈಸೂರು ಶೈಲಿ ಆಗಿರ್ಬೋದು, ಬೆಂಗಳೂರಿನ ಶೈಲಿ ಆಗಿರ್ಬೋದು, ಅವರ ಮದುವೆಗೆ ಉಪಯೋಗಿಸುವಂತ ತಾಳಿಗಳಾಗಿರ್ಬೋದು, ತಾಳಿ ಚೈನ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ತಾಳಿಗಳು ಬರುತ್ತೆ. ನಾವು ಬರೀ ಇಲ್ಲಿ ಅಂತ ತಾಳಿ ಹಾಕೊಂಡು ಹವಳ ಹಾಕೊಂಡು ಕರಿಮಣಿ ಹಾಕೊಳ್ತೀವಿ, ಆ ರೀತಿ ಬರುತ್ತೆ. ಅದ್ರ ಜೊತೆಗೆ ನೀವು ಈಗ ಈ ಚೆನ್ನೈ ಬೇಸ್ ಆ ಕಡೆಗೆಲ್ಲ ಹೋದಾಗ, ಬೇರೆ ಬೇರೆ ಕಡೆಗೆ ಹೋದಾಗ ಅವ್ರ ತಾಳಿಗಳಲ್ಲಿ ಬೇರೆ ಬೇರೆ ರೀತಿಯ ತಾಳಿಗಳು ಇರ್ತವೆ.
ಅದನ್ನ ಎಲ್ಲಾ ಕೂಡ 916 ನಲ್ಲಿ ತಗೊಬಂದು ಮುಳಿಯದಲ್ಲಿ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮುಳಿಯದಲ್ಲಿ ಸಿಗುತ್ತೆ ಅಂತ ಹೇಳೋದನ್ನೊಂದು ನಾವು ಮಾಡಿ ತೋರಿಸಿದೀವಿ, ನಾವು ಮಾಡಿ ಕೊಟ್ಟಿದ್ದೇವೆ ಕೂಡ. ಅದೇ ರೀತಿಯಲ್ಲಿ ಇವಾಗ ಇನ್ನೊಂದೇನ್ ಬೇಕಂತ ಹೇಳಿದ್ರೆ ನಿಮಗೆ ಇವಾಗ ಜೋಮಾಲೆ ಆಗಿರೋ ಜೋಮಾಲೆ ಅಂತ ಹೇಳಿದ್ರೆ ಗುಂಡುಗಳು ಬರ್ತಾ ಇತ್ತು. ಜೋಮಾಲೆ ಗುಂಡುಗಳಿಗೆ ಹಾಲ್ ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವೊಬ್ಬರ ಬಾಯಲ್ಲಿ, ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾಡ್ತಾ ಇರ್ಲಿಲ್ಲ. ಬಟ್ ಅದನ್ನ ಕೂಡ ನಾವು ಜೋಮಾಲೆ ಗುಂಡಲ್ಲಿ ಹಾಲ್ ಮಾರ್ಕ್ ಮಾಡಿ ತೋರಿಸಿದೀವಿ, ಮಾಡಬಹುದು ಅಂತ ಹೇಳಿ. ಈ ಒಂದು ಗುಂಡು ಸರದಲ್ಲಿ ಆಗಿರ್ಬೋದು. ಮತ್ತೆ ಇವಾಗ ಒಂದು ಹೊಸದಾಗಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈ ಕಸ್ಟಮರಿಗೆ ಕೆಲವೊಂದು ಎಲ್ಲಾ ಗ್ರಾಹಕರಿಗೆ ಕೆಲವೊಮ್ಮೆ ಬಿಲ್ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ವ್ಯಾಕ್ಸ್ ಪ್ರಾಡಕ್ಟ್ ಇರುವಾಗ ಬಿಲ್ಗಳಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರ ಎಕ್ಸ್ಚೇಂಜಿಂಗ್ ಬಂದಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಪುನಃ ನಮ್ಗೆ ಸಿಸ್ಟಮ್ ಅಲ್ಲಿ ಡಾಟಾ ಇರುತ್ತೆ, ನಮ್ದು ಎಷ್ಟು ವರ್ಷದಾದ್ರೂ ಡಾಟಾ ಇರುತ್ತೆ. ಬಟ್ ಅವ್ರಿಗೆ ಆ ಸಮಯದಲ್ಲಿ ಬೇಕಾದ ಕೆಲವೊಮ್ಮೆ ಸಿಗೋದಿಲ್ಲ, ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಟೆಕ್ನಿಕಲ್ ಇಶ್ಯೂಗಳಿಂದ. ಅದಕ್ಕಾಗಿ ನಾವು ಯಾವ್ದೆಲ್ಲ ವ್ಯಾಕ್ಸ್ ಆಭರಣಗಳನ್ನ ಮಾಡ್ತಾ ಇದ್ವಿ, ಕೊಕ್ಕೆತತ್ತಿ, ಗುಂಡು ಸರ, ಜೋಮಾಲೆ ಯಾವ್ದೆಲ್ಲ ಆಗಿರ್ಬೋದು, ಅದರಲ್ಲಿ ನಾವು ನೆಟ್ ವೇಟ್ ಅನ್ನು ಕೂಡ ಹಾಲ್ ಮಾರ್ಕ್ ಜೊತೆ ಮೆನ್ಷನ್ ಮಾಡಿಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಸೊ ಅವ್ರ ಕಸ್ಟಮರ್ ಯಾವಾಗ ಬಂದ್ರು ಕೂಡ ಆ ಐಟಮ್ ತೋರಿಸಿದ್ರೆ ಸಾಕು, ಅದರಲ್ಲೇ ನೆಟ್ ವೇಟ್ ಅನ್ಗ್ರೇವ್ ಆಗಿರುತ್ತೆ. ಅದನ್ನೇ ತಗೊಂಡು ನಾವು ಎಕ್ಸ್ಚೇಂಜ್ ಮಾಡಿ ಕೊಡಬಹುದು, ಎಷ್ಟು ವರ್ಷ ಬಿಟ್ಟು ಬಂದ್ರು ಕೂಡ. ಮತ್ತೆ ಹಾಲ್ ಮಾರ್ಕ್ ಇಲ್ಲದೆ ಇರುವ ಆಭರಣಗಳು ಯಾವುದಿಲ್ಲ. ಅದ್ರ ಜೊತೆಗೆ ಇವಾಗ ಇನ್ನೊಂದು ಅಂತ ಹೇಳಿದ್ರೆ ಹಾಲ್ ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಶನ್ ಅಂತ ಹೊಸದಾಗಿ ಇಂಪ್ಲಿಮೆಂಟೇಷನ್ ಆಗಿ, ಹಾಲ್ ಮಾರ್ಕ್ ಇದ್ರಷ್ಟೇ ಸಾಲದು, ಜ್ಯುವೆಲರಿ ಕೋಡ್ ಬರ್ಬೇಕಂತ ಹೇಳೋದು ಕೂಡ. ಅದನ್ನ ಕೂಡ ಪ್ರತಿ ಆಭರಣಗಳಿಗೆ ಮಾಡಿದ್ರೆ ನಾವು ಸೇಲ್ ಮಾಡುವಂತದ್ದು. ಯಾವ್ದಕ್ಕೆ HUID ಅಥವಾ ಹಾಲ್ ಮಾರ್ಕ್ ಇಲ್ಲದೆ ಸೇಲ್ ಮಾಡೋದೇ ಇಲ್ಲ. ಅದೇ ರೀತಿ ನೀವು ತಗೊಳ್ಳುವಂತ ಓಲ್ಡ್ ಗೋಲ್ಡ್ ಏನಿರುತ್ತೆ ಅದನ್ನು ಕೂಡ ಅಷ್ಟೇ ರೀತಿ ನೋಡಿ ತಗೊಳ್ಬೇಕಾಗತ್ತಾ ಅಥವಾ ಹೇಗೆ? ಹೌದು, ಇದೊಂದು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ, ಸುಮಾರು ಜನರಿಗೆ ಗೊತ್ತಿರೋದಿಲ್ಲ ಇದು. ಇವಾಗ 916 ನಾವು ಅದಕ್ಕೆ ತುಂಬಾ ಗ್ರಾಹಕರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, 916 ಯಾವಾಗ ಇವಾಗ ಹಳೆಯ ಆಭರಣಗಳು ಯಾವ್ದಾದ್ರು ಇದ್ರೆ ಅಥವಾ ಉಪಯೋಗಿಸದೇ ಇದ್ರೆ ಆದಷ್ಟು ನೀವು 916 ಗೆ ಬದಲಾಯಿಸಿಕೊಳ್ಳಿ ಅಂತ ಹೇಳಿ. ಸೊ ಈ 22 ಅಂತ ಹೇಳೋ ಕಾನ್ಸೆಪ್ಟ್ ನಿಮಗೆ ಅದು ನೆವರ್ ಎಂಡಿಂಗ್, ಅದು ಹೋಗುದಿಲ್ಲ ಯಾವತ್ತಿಗೂ. 916 ಕಾನ್ಸೆಪ್ಟ್ ಇದ್ದೇ ಇರುತ್ತೆ, ಎಷ್ಟು ವರ್ಷ ಬಂದ್ರು ಅದಿರುತ್ತೆ. ಸೊ ಆಭರಣಗಳನ್ನು ಬದಲಾಯಿಸಿಕೊಂಡ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯೂಚರ್ ನೀವು ಯಾವಾಗ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೂ ನಿಮಗೆ ಅದರದೇ ವ್ಯಾಲ್ಯೂ ಸಿಗುತ್ತೆ. ಈ ಹಳೆ ಆಭರಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇನ್ ಕೇಸ್ ಎಲ್ಲಾದ್ರೂ ಒಂದು 85% ಇದೆ ಅಂತ ಹೇಳಿದ್ರೆ, ನಾವು ಇವತ್ತಿನ ಗೋಲ್ಡಿನ ಬೆಲೆ ಏನಿದೆ ಅದಕ್ಕೆ ಅದನ್ನ ಕನ್ವರ್ಟ್ ಮಾಡಿ ಅವರಿಗೆ 85% ಎಷ್ಟು ವ್ಯಾಲ್ಯೂ ಬರುತ್ತೆ ಅದನ್ನೇ ಕೊಡ್ತೀವಿ. ಅದರಲ್ಲಿ ಕಮ್ಮಿ ಅಂತ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವಾಗ ನಮ್ಮಲ್ಲಿ ಅಂತ ಹೇಳಿದ್ರೆ ಇವಾಗ ಟೆಕ್ನಾಲಜಿ ಬಂದ ಕಾರಣ ನಮಗೆ ಮೆಲ್ಟಿಂಗ್ ಮಿಷಿನ್ ಮತ್ತೆ ಟೆಸ್ಟಿಂಗ್ ಮಿಷಿನ್ ನಮ್ಮಲ್ಲೇ ಇಟ್ಕೊಂಡಿದೀವಿ. ಪ್ರತಿಯೊಂದು ನಮ್ಮ ಮುಳಿಯ ಜ್ಯುವೆಲರಿಯಲ್ಲಿ ಎಲ್ಲಾ ಫೆಸಿಲಿಟಿಗಳಿದೆ. ನಾವು ಕಸ್ಟಮರ್ ಮುಂದೆನೆ ಮೆಲ್ಟ್ ಮಾಡ್ತೀವಿ, ಅದನ್ನ ಗ್ರಾಹಕರ ಮುಂದೆ ಮೆಲ್ಟ್ ಮಾಡ್ತೀವಿ ಮಿಷಿನ್ ಅಲ್ಲಿ, ಅಲ್ಲೇ ತೆಗೆದು ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಸೊ ಆ ಟೆಸ್ಟಿಂಗ್ ಅಲ್ಲಿ ಆ ಪ್ಯೂರಿಟಿ ಏನು ಬರುತ್ತೆ, ಆ ಪ್ಯೂರಿಟಿಗೆ ಗ್ರಾಹಕರಿಗೆ ಯಾವತ್ತಿನ ರೇಟಿಗೆ ಸಿಗುತ್ತೆ ಅದರಲ್ಲಿ ₹1 ಕೂಡ ಕಮ್ಮಿ ಮಾಡದೆ ಲೆಸ್ ಮಾಡದೆ ಕೊಡ್ತೀವಿ. ಕೆಲವೊಬ್ಬರಿಗೆ ಏನ್ ಡೌಟ್ ಇದೆ ಅಂತ ಹೇಳಿದ್ರೆ, ನೀವು ಹಳೆ ಆಭರಣ ತಗೊಂಡ ತಕ್ಷಣ ಇದರಲ್ಲಿ ನೀವು ವೇಸ್ಟೇಜ್ ತೆಗಿತೀರಾ, ಮೇಕಿಂಗ್ ಚಾರ್ಜ್. ಹೌದು, ಬಟ್ ಅದ್ರಲ್ಲಿ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ತೆಗಿಯೋ ಕೆಲಸ ಏನಿರೋದಿಲ್ಲ. ಅವ್ರ ಮುಂದೆನೆ ಮೆಲ್ಟ್ ಮಾಡೋದು, ಮುಂದೆನೆ ಮಿಷಿನ್ ಇರುತ್ತೆ, ಕಣ್ಣ ಎದುರಿಗೆ ಮಾಡ್ತೀವಿ. ಅದರಲ್ಲಿ ಬೇಡದಿರುವಂತಹ ಸ್ಟೋನ್ ಅದನ್ನ ಮಾತ್ರ ನಾವು ತೆಗೆದು ಒರಿಜಿನಲ್ ಗೋಲ್ಡ್ ಏನಿದೆ ಅದಕ್ಕೆ ರಿಯಲ್ ಪ್ರೈಸ್ ಅನ್ನ ಕೊಡುವಂತ. ಅದು ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಕರಿಮಣಿ ತಗೊಂಡ್ರು ಅಂತ ಹೇಳಿದ್ರೆ ನಮ್ದಾದ್ರೆ ಬಿಲ್ ಇರುತ್ತೆ, ಬೇರೆ ತಗೊಂಡ್ರೆ ಮೊದಲು ಕರಿಮಣಿನ ತೂಕ ಹಾಕ್ತಿವಿ, ಆಮೇಲೆ ಅವರಿಗೆ ಒಂದು ವ್ಯಾಲ್ಯೂಯೇಷನ್ ಹೇಳ್ತೀವಿ, ಆಮೇಲೆ ಅದರಲ್ಲಿರುವ ಕರಿಮಣಿ ಬೀಡ್ಸ್ ನ ತೆಗಿತೀವಿ, ಪುನಃ ವೆಯ್ಟ್ ಹಾಕ್ತಿವಿ, ಆಮೇಲೆ ಕಸ್ಟಮರ್ ಮುಂದೆ ಮೆಲ್ಟ್ ಮಾಡುವಂತದ್ದು ಮಾಡೋದು. ಅಂದ್ರೆ ಅವ್ರ ಗ್ರಾಹಕರ ಮನಸ್ಸಲ್ಲೂ ಏನು ಡೌಟ್ ಇರಬಾರ್ದು, ಅವರಿಗೂ ಕ್ಲಿಯರ್ ಇರಬೇಕು, ನಮಗೂ ಕ್ಲಿಯರ್ ಆಗಿರ್ಬೇಕು. ತುಂಬಾ ಜ್ಯುವೆಲರಿಗಳಲ್ಲಿ ಹೋದಾಗ ಎಲ್ಲರಿಗೂ ಇರುವಂತ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆರ್ಡರ್ ಕೊಟ್ಟಿದ್ದ ದಿನಕ್ಕೆ ನಮ್ಗೆ ಸಿಗೋದಿಲ್ಲ, ಕೈ ಸರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿಂದ ಮಾಡ್ಸಿದಲ್ಲ, ನಾವು ಬೇರೆ ಕಡೆಯಿಂದ ಮಾಡಿಸಿ ತರುವಂತದ್ದು. ಸೊ ಈ ರೀತಿ ನಾವು ಕೇಳ್ಪಟ್ಟಿದೀವಿ. ಆದ್ರೆ ಮುಳಿಯ ಹಾಗಲ್ಲ, ಅವ್ರು ಹೇಳಿದ ಡೇಟಿಗೆ ಕೊಡುವಂತದ್ದು, ಆ ರೀತಿ ಜನರು ಮಾತಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಜನರ ರೆಸ್ಪಾನ್ಸ್ ನಿಮ್ ಜೊತೆ ಹೇಗಿರತ್ತೆ? ಓಕೆ, ನಮ್ದೊಂದು ಕಮಿಟ್ಮೆಂಟ್ ಇದೆ, 24 hours ಅಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ. ಓಕೆ, ಅಂದ್ರೆ ಈಗ ಮದುವೆ ಆಗ್ಬೇಕು ಅಥವಾ ವೆಡ್ಡಿಂಗ್ ರಿಂಗ್ ಬೇಕು ಅಂತ ಹೇಳಿ ಯಾರ ಡಿಸೈನ್ ಬಂದ್ರೆ SOS ಮಾಡ್ಬೇಕಾದ್ರೆ 24 ಗಂಟೆಲಿ ಮಾಡ್ಕೊಡ್ತೀವಿ. ಇಲ್ದಿದ್ರೆ ಒಂದು ಟೈಮ್ ಹೇಳ್ತೀವಿ, 4 ದಿನ, 6 ದಿನ, 8 ದಿನ ಅಂತ. ಸೊ ಆ 8 ದಿನ ಹೇಳಿದ್ರೆ 7ನೇ ದಿನಕ್ಕೆ ನಾವು ಫೋನ್ ಮಾಡ್ತೀವಿ, ನಾಳೆ ರೆಡಿ ಆಗುತ್ತೆ ಅಥವಾ ನಾಳಿದ್ದು ರೆಡಿ ಆಗುತ್ತೆ, ಕಳಿಸ್ಬೇಕಾ ತಲುಪಿಸ್ಬೇಕಾ, ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಮಾತಾಡ್ಕೊಂಡು ಕಸ್ಟಮರ್ ಸೆಂಟ್ರಿಕ್ ಆಗಿ. ಸೊ ಗ್ರಾಹಕ ಸಂತೃಪ್ತಿಯನ್ನೇ ನಮ್ದು ಮೂಲ ಎಜೆಂಡಾ. ಈಗ ಮುಳಿಯದ ವಿಶೇಷ ಅಂತ ಹೇಳಿದ್ರೆ, ಈ ಚಿನ್ನೋತ್ಸವದ ವಿಶೇಷ ಏನಂತ ಹೇಳಿದ್ರೆ ಯುನಿಕ್ ಡಿಸೈನ್ಸ್, ನೆವರ್ ಬಿಫೋರ್ ಅಂತ. ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ, ವಿಶೇಷವಾಗಿ ಭಾರತದಾದ್ಯಂತದ ವಿಶೇಷ ಆಭರಣಗಳು ಡಿಸ್ಪ್ಲೇ ಇರುತ್ತೆ, ಪ್ರದರ್ಶನ ಇರುತ್ತೆ, ಮಾರಾಟ ಇರುತ್ತೆ. ಖಂಡಿತವಾಗ್ಲು ಅದೇ ತರ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಲಾಸ್ ಇಲ್ಲ ಅಂತ ನೀವು ಹೇಳಿದ್ರೆ, ಅದೇ ರೀತಿ ಚಿನ್ನದ ಇನ್ವೆಸ್ಟ್ಮೆಂಟ್ ಜೊತೆಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್, ಸೊ ಅದರ ಬಗ್ಗೆ ಹೇಳೋದಾದ್ರೆ ನೋಡಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಅಥವಾ MH ಮ್ಯೂಚುವಲ್ ಫಂಡ್, ಚಿನ್ನ, ಇದೆಲ್ಲವೂ ಇನ್ವೆಸ್ಟ್ಮೆಂಟ್ ಬೆಸ್ಟ್. ನಿಮ್ಮ ಹತ್ರ ₹100 ಇದ್ರೆ ಎಲ್ಲವನ್ನೂ ಚಿನ್ನದಲ್ಲಿ ಹಾಕಿ ಅಂತ ನಾವು ಹೇಳಲ್ಲ. ನೀವು ಪರ್ಸೆಂಟೇಜ್, ಎಲ್ಲ ಮೊಟ್ಟೆಯನ್ನು ಒಂದೇ ಇದರಲ್ಲಿ ಇಟ್ಕೋಬೇಡಿ, ಅಥವಾ ಟೂರಿಗೆ ಹೋದಾಗ ಒಂದೇ ಪರ್ಸಲ್ಲಿ ಎಲ್ಲ ಹಣ ಇಡಬೇಡಿ, ಅಲ್ಲಲ್ಲಿ ಇಡಿ ಅಂತ ಹೇಳದಂಗೆ. ಚಿನ್ನ ಯಾವಾಗ್ಲೂ ಬೆಸ್ಟ್ ಅಂತ ಯಾಕೆ ಹೇಳ್ತಾನೆ ಹೇಳಿದ್ರೆ, ಈಗ ನಾನು ಬಾಂಬೆಗೆ ಹೋದೆ, ನನ್ನ ಪರ್ಸ್ ಕಾಣೆ ಆಯ್ತು ಅಥವಾ ನನ್ನ ಬ್ಯಾಗೇಜ್ ಲಾಸ್ ಆಯ್ತು, ನನ್ನ ಕುತ್ತಿಗೆಲ್ಲ ಒಂದು ಚೈನ್ ಇದೆ, ನಾನು ಎಲ್ಲಿ ಹೋದ್ರೆ ಸಹ ನನಗೆ ಅದಕ್ಕಾಗಿರುವಂತ ವ್ಯಾಲ್ಯೂ ಕ್ಯಾಶ್ ಸಿಗುತ್ತೆ. ನನಗೆ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಅದು ಸಿಗಲ್ಲ.
ರಿಡೀಮ್ ಮಾಡಲ್ಲ, ಬ್ಯಾಂಕ್ ಅವರ್ಸ್. ಹೌದು, ರಿಯಲ್ ಎಸ್ಟೇಟ್ ಅಲ್ಲಿ ಸಿಗಲ್ಲ ನಿಮ್ಗೆ, ಅದು ಜಾಸ್ತಿನೋ ಕಡಿಮೆನೋ, ನೀವು ಡೆಸ್ಪರೇಟ್ ಸೇಲ್ ಆದಾಗ ನಿಮಗೆ ರಿಯಲ್ ಪ್ರೈಸ್ ತಕ್ಷಣಕ್ಕೆ ಸಿಗಲ್ಲ. ಸೊ ಚಿನ್ನ ಯಾವಾಗ್ಲೂ ಒಳ್ಳೇದು. ನಿಮ್ಮ ಉಳಿತಾಯದ ಒಂದಷ್ಟನ್ನ ಚಿನ್ನದಲ್ಲಿ ಹಾಕಿ. ಮಡಿಕೇರಿಯಲ್ಲಿ ನಮ್ಮದೇ ಆದ ಸೈಟ್ಸ್ ಗಳಿದೆ ಮುಳಿಯ ಪ್ರಾಪರ್ಟೀಸ್ ಅಂತ, ಅದರಲ್ಲೂ ಹಾಕಿ ಅಂತ ನಮ್ಮ ಟ್ರಸ್ಟ್ ವರ್ದಿ. ಅವ್ರು ಹೇಳಿದಾಗೆಲ್ಲ ನಂಬಿಕೆ ಎರಡು ಕಡೆ, ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಬ್ಯಾಂಕ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅದರ ರೆಕಾರ್ಡ್ಸ್ ಹಿನ್ನೆಲೆಯಲ್ಲಿ ಪ್ಲಸ್ ಚಿನ್ನ, ನಂಬಿಕೆ, ಈ ಮೂರು ಸಹ ಮುಳಿಯನ್ನ ನಂಬಿಕೆ. ನಾವಿಲ್ಲಿ 10 ವರ್ಷ ಆಯ್ತು ನಾವು ಸೈಟ್ ಸ್ಟಾರ್ಟ್ ಮಾಡಿ, ಹೊಸ ಸೈಟ್ಗಳು ಇನ್ನೂ ಬರ್ತದೆ. ಇಟ್ಸ್ ಗುಡ್ ಟು ಇನ್ವೆಸ್ಟ್. ಚಿನ್ನ ಮತ್ತೆ ರಿಯಲ್ ಎಸ್ಟೇಟ್ ಗುಡ್ ಟು ಇನ್ವೆಸ್ಟ್. ಫೈನಾನ್ಸ್, FD, ಅದಕ್ಕೊಂದು ಪೋಸ್ಟ್ ಆಫೀಸ್, ಅದಕ್ಕೆ ಒಂದು ಫ್ರೇಮ್ ಇದೆ. ಬಟ್ ದಿಸ್ ಇಸ್ ಲಿಟಲ್ ಮೋರ್ ದೆನ್ ದಟ್. ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಸರ್ ನಿಮಗೆ? ನಮ್ಮ ಫಸ್ಟ್ ಲೇಔಟ್ ಅನ್ನು ನಾವು 2 ವರ್ಷದಲ್ಲಿ ಮುಗಿಸ್ಬಿಟ್ವಿ. ಎರಡನೇ ಲೇಔಟ್ ಅನ್ನ ಪುನಃ 1 ವರ್ಷದಲ್ಲಿ ಮುಗಿಸಿದ್ವಿ. ಮತ್ತೆ ಕೊರೋನಾ ಅದೆಲ್ಲ ಬಂತು. ಇನ್ನೀಗ ನಮ್ಮ ಪ್ರಾಜೆಕ್ಟ್ ಇಲ್ಲ ನಮ್ಮ ಹತ್ರ. ನಮ್ಮ ಸೈಟ್ಗಳೊಂದು 3-4 ಸೈಟ್ ಇದೆ. ಇನ್ನು ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಾ ಇದೆ. ಇದಿಷ್ಟು ಚಿನ್ನ ನಾನು ಹೇಳಿದೆ, 2 ರೂಪಾಯಿಂದ 700 ರೂಪಾಯಿ ನಡಿಗೆಯಲ್ಲಿ ಮುಳಿಯ ಇದೆ. ಖಂಡಿತವಾಗ್ಲೂ ಹೌದು. ಹಾಗೆ ಇನ್ನು ನೀವು ಹೇಳಿದ ತರ ಇನ್ವೆಸ್ಟ್ ಮಾಡೋದಾದ್ರೆ ಎಲ್ಲರೂ ಕೂಡ ಸ್ಕೀಮ್ ಫೆಸಿಲಿಟಿ ಕೇಳ್ತಾರೆ. ಸೊ ಯಾವ್ದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ತೀರಾ ಸರ್? ಒಂದು ಸಾಮಾನ್ಯ ಜನರಿಗೆ, ಈಗ ಪ್ರತಿದಿನವೂ ಕೂಲಿಯನ್ನ ತಗೊಳ್ಳುವಂತ ಒಬ್ಬ ವ್ಯಕ್ತಿಗೆ ಕಟ್ಟಬೇಕಾಗಿರುವಂತ, ಅವ್ರಿಗೂ ಕೂಡ ಮನಸ್ಸಲ್ಲಿ ಆಸೆ ಇರುತ್ತೆ. ಈಗ ನಾನು ಪ್ರತಿದಿನಕ್ಕೆ ಇಲ್ಲಿ ಸ್ಯಾಲ್ರಿಗೆ ಕೆಲಸ ಮಾಡೋದಾದ್ರೆ ನನಗೂ 500 ರೂಪಾಯಿ ತಗೊಳ್ಳುವಾಗ ಅಟ್ಲೀಸ್ಟ್ ನಾನೊಂದು 200 ರೂಪಾಯಿ ಆದ್ರೂ ನಾನು ಅದಕ್ಕೆ ಹಾಕ್ಬೇಕು ಅನ್ನೋದಿರುತ್ತೆ. ಸೊ ಆ ತರದ್ದು ಸ್ಕೀಮ್ ಏನಾದ್ರು ಇದೆಯಾ, ಅಥವಾ ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೆ ನಾವು ಅದರಲ್ಲಿ ಆಡ್ ಮಾಡಬಹುದು? ಇದು ಖಂಡಿತವಾಗ್ಲಿ. ಇದು ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಇದೆ ನೋಡಿ. 1919ರಲ್ಲಿ 1 ರೂಪಾಯಿ ಇತ್ತು ಗೋಲ್ಡ್ ರೇಟ್. 1919ರಲ್ಲಿ 1 ರೂಪಾಯಿ. ಇವತ್ತು ನಾವು 2024ರಲ್ಲಿ ಇದ್ದೇವೆ, 6800 ರೂಪಾಯಿಗೆ ಒಂದು ತಲುಪಿದೆ. ಇದು ಇನ್ನೊಂದು ಎಂತ ಹೇಳಿದ್ರೆ, ಚಿನ್ನ ಅಂತ ಹೇಳೋದು ನೀವು ಹೇಳ್ದಾಗೆ ಎಲ್ರಿಗೂ ತಗೊಳ್ಬೇಕು, ಎಲ್ರಿಗೂ ಆಸೆನೆ. ಮೊದ್ಲು ಅಂತ ಹೇಳಿದ್ರೆ ದುಡ್ಡಿರೋರು ಮಾತ್ರ ತಗೊಳ್ತಾ ಇದ್ರು, ಇಲ್ಲ ಅವರಿಗೆ ಎಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ತಗೊಳ್ತಾ ಇದ್ರು. ಸೊ ಅವರವರ ಅನುಕೂಲಕ್ಕೆ ಅನುಗುಣವಾಗಿ ತಗೊಳ್ತಾ ಇದ್ರು. ಇದೇ ಒಂದು ಕಾನ್ಸೆಪ್ಟ್ ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಮುಳಿಯ ಸಂಸ್ಥೆಯಲ್ಲಿ ಎಲ್ಲಾ ವರ್ಗದವರಿಗೆ, ಎಲ್ರಿಗೂ, ಇವಾಗ ನಾನು ಕೊಡ್ಬೇಕು, ನನಗಿಂತ ಮೇಲೆ ಇರೋರು ಕೊಡ್ಬೇಕು, ಕೆಳಗೆ ಕೊಡ್ಬೇಕು, ಎಲ್ರಿಗೂ ಕೊಡ್ಬೇಕು, ಎಲ್ಲರೂ ಚಿನ್ನ ಖರೀದಿಸಿ ಮಾಡ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಸೊ ಗೋಲ್ಡ್ ಅಂತ ಹೇಳೋದು ನನಗೆ ಸಿಗೋದಿಲ್ಲ ಅಂತ ಹೇಳೋದು ಮನಸ್ಸಲ್ಲಿ ಇರಬಾರ್ದು ಅಂತ ಹೇಳೋದನ್ನ ಇಟ್ಕೊಂಡು ನಾವು ಡೈಲಿ ಕಲೆಕ್ಷನ್ ಅಂತ ಮಾಡಿದೀವಿ, ವೀಕ್ಲಿ ಅಂತ ಮಾಡಿದೀವಿ, ಮಂತ್ಲಿ ಅಂತ ಮಾಡಿದೀವಿ, 1 year ಪ್ಲಾನ್ ಅಂತಾನು ಮಾಡಿದೀವಿ. ಸೊ ಅದರಲ್ಲಿ ಕೂಡ 2 ತರ ಇದೆ. ಒಂದು ಜ್ಯುವೆಲರಿ ಆಭರಣಗಳಿಗಾಗಿನೂ ಕೂಡ ಇದೆ, ಇನ್ನೊಂದು ನಿಮಗೆ ಕಾಯಿನ್ ಅಥವಾ ಬಿಸ್ಕೆಟ್ ಬೇಕಾದ್ರೆ ಯಾವ್ದಾದ್ರು ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು ಅಂತ ಇದೆ. ಕೆಲವರು ಅಂತ ಹೇಳಿದ್ರೆ ಇವಾಗ ಮಕ್ಕಳು ಮದುವೆ ಟೈಮ್ ಆಗಿದ್ರೆ ಆಭರಣಗಳನ್ನೇ ತಗೊಳ್ತಾರೆ. ಕೆಲವೊಬ್ರು ಇವಾಗ ಮಕ್ಕಳು ಚಿಕ್ಕವರು ಇದ್ದಾರೆ, ನಾನು ಅವರು ಆ ಮಕ್ಕಳು ವಯಸ್ಸಿಗೆ ಬಂದಾಗ ಅವ್ರ ಟ್ರೆಂಡ್ ಏನಿರುತ್ತೆ ಅದಕ್ಕೆ ಬೇಕಾದಾಗ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದವ್ರಿಗೆ, ಅವರಿಗೆ ಬೇಕಾದ್ರೆ ಬುಲಿಯನಿಗೆ ಕಾಯಿನ್ಗೆ ಸ್ಕೀಮ್ ಕೂಡ ಹೋಗ್ಬೋದು. 100 ರೂಪಾಯಿಂದ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 500 ಕೊಡ್ಬೇಕು, 1000 ಕೊಡ್ಬೇಕು, 2000 ಕೊಡ್ಬೇಕು ಅಂತ. ಇವಾಗಲೇ ನೀವು ಹೇಳ್ದಂಗೆ ಒಬ್ರು ಲೇಬರ್ ಕ್ಲಾಸ್ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ದಿವಸಕ್ಕೆ 500 ರೂಪಾಯಿ ವೇಜಸ್ ಸಿಗುತ್ತೆ ಅಂತ ಹೇಳಿದ್ರೆ 400 ರೂಪಾಯಿನ ಅವ್ರ ಖರ್ಚಿಗೆ ಇಟ್ಕೊಂಡು 100 ರೂಪಾಯಿನ ಬಂದು ನಮ್ಮಲ್ಲಿ ಕಟ್ಟಬಹುದು. ಅದು ಹೇಗೆ ಸರ್? ದಿನಾನ ಅಥವಾ ತಿಂಗಳಿಗೆ, ವಾರದಲ್ಲ, ಯಾವ ರೀತಿ? ನಮ್ಮಲ್ಲಿ ಇವಾಗ ಮಡಿಕೇರಿಯಲ್ಲಿ ಕೆಲವೊಂದು ಅಂಗಡಿಗಳಾಗಿರ್ಬೋದು, ಇವಾಗ ಎಳನೀರು ವ್ಯಾಪಾರಿಗಳಾಗಿರ್ಬೋದು, ಹೋಟೆಲ್ ಆಗಿರೋರಾಗಿರ್ಬೋದು, ಯಾರಿಗೆಲ್ಲ ಪೇಪರ್ ಏಜೆಂಟ್ಗಳಾಗಿರ್ಬೋದು, ಅವರಿಗೆಲ್ಲ ಯಾರಿಗೆಲ್ಲ ಅನುಕೂಲ ಆಗುತ್ತೆ ದಿವಸ ಕಟ್ಟಲಿಕ್ಕೆ ಅವ್ರ ಹತ್ರ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಆಮೇಲೆ 2 ಸಿಬ್ಬಂದಿಗಳು ಅದಕ್ಕಾಗಿದ್ದಾರೆ. ಅವರಿಗೆ ದಿವಸ ಅದೇ ಕೆಲಸ, ಬೆಳಿಗ್ಗೆ ಹೋಗೋದು. ಯಾರ್ಯಾರ ಹತ್ರ ನಮ್ಗೆ ಅಂದ್ರೆ ಲಿಮಿಟ್ ಇಲ್ಲ, ನಮ್ಗೆಲ್ಲೂ ದೂರದಿಂದ ಬರ್ಲಿಕ್ಕೆ ಆಗದಿರೋರು ಇರ್ತಾರೆ, ಅವರು ಕೂಡ ಇರ್ತಾರೆ. ಅವರನ್ನ ಕೂಡ ಹೋಗಿ ರೀಚ್ ಆಗ್ತೀವಿ ನಾವು, ಅವ್ರ ಹತ್ರ ಕೂಡ ಕಲೆಕ್ಷನ್ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ವಾರದಲ್ಲಿ ಕೂಡ ಇದೆ. ಸೊ ವಾರಕ್ಕೆ ನಾನು 500 ಕೊಡ್ತೀನಿ, 1000 ಕೊಡ್ತೀನಿ, 2000 ಕೊಡ್ತೀನಿ, 3000 ಕೊಡ್ತೀನಿ ಅಂತ ಹೇಳೋರಿಗೆ ಅವರಿಗೆ ಕೂಡ ವಾರ ಹೋಗಿ ನಾವು ಕಲೆಕ್ಷನ್ ಮಾಡ್ಕೊಂಡು ಬರ್ತೀವಿ. ಮತ್ತೆ ಕೆಲವೊಬ್ರು ಇವಾಗ ಸ್ವಲ್ಪ ದೂರದಲ್ಲಿ, ಇವಾಗ ಸುಂಟಿಕೊಪ್ಪ ಆಗಿರ್ಬೋದು, ಕುಶಾಲನಗರ ಆಗಿರ್ಬೋದು, ನಾಪೋಕ್ಲ ಆಗಿರ್ಬೋದು, ಭಾಗಮಂಡಲ ಆಗಿರ್ಬೋದು, ಅಲ್ಲಿ ಅಂಗಡಿಯವರು ಮತ್ತೆ ಅಲ್ಲಿರೋ ಕೆಲವು ಡಾಕ್ಟರ್ಸ್ ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಗವರ್ಮೆಂಟ್ ಆಫೀಷಿಯಲ್ಸ್ ಅವರೆಲ್ಲ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಂತವ್ರೆಲ್ಲ ಏನ್ ಮಾಡ್ತಾರೆ ಅಂತ ನಾ ತಿಂಗಳಿಗೆ ಒಂದ್ಸಲ ಕಟ್ತೀನಿ ಅಂತ ಹೇಳ್ತಾರೆ. ಸೊ ಅವರಿಗೆ ಯಾರಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ತಿಂಗಳಿಗೆ ಒಂದ್ಸಲ ಅವ್ರಿಗೆ ತಿಂಗಳಿಗೆ ಅವರು ಒಂದು ಕಟ್ಟಬಹುದು, ಇಲ್ಲ ಅಂತ ನಾವು ಕಲೆಕ್ಷನ್ ಮಾಡ್ಕೊಂಡು ಬರುವಂತ ಮಾಡ್ತೀವಿ. ಬಟ್ 100 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮ್ಗೆ 5000, 10,000, 15,000, 20,000 ಎಷ್ಟು ಬೇಕಾದ್ರೂ ಕಟ್ಟಬಹುದು. ಇದು ವಾರದ, ದಿನದ ಮತ್ತೆ ತಿಂಗಳಿನ. ಅದರಲ್ಲೇ ಯಾವುದು ಬುಲಿಯನ್ ಮತ್ತೆ ನಾನು ಹೇಳ್ದಂಗೆ ಬುಲಿಯನ್ ಮತ್ತೆ ಆಭರಣಗಳದ್ದು, ಅದ್ರಲ್ಲಿ ಬೇಕಾದ್ರೂ ಅವರು ಕಟ್ಟುವಾಗ ಹೇಳ್ಬೋದು, ನನಗೆ ಆಭರಣದ ಬೇಡ, ನಾನು ಯಾವ್ದು ಕಾಯಿನ್ ಸ್ಕೀಮ್ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಇದೆ, ಅದಕ್ಕೆ ಹೋಗ್ಬೋದು. ಇಲ್ಲ ನಾನು ಜ್ಯುವೆಲರಿ ತಗೊಳ್ತೀನಿ ಅಂತ ಹೇಳಿದ್ರೆ ಜ್ಯುವೆಲರಿ ಅದಕ್ಕೆ ತಗೊಳ್ಬಹುದು.
ಸೊ ಅದನ್ನ 2 ವಿಭಾಗಗಳಾಗಿ ಮಾಡಿ ನಾವು ಅಂದ್ರೆ ಅದ್ರಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ಕಸ್ಟಮರ್ ಗೆ ನಾವು ಮೊದಲೇ ಕಮ್ಯುನಿಕೇಟ್ ಮಾಡಿರ್ತೀವಿ. ಪರ್ಚೇಸಿಂಗ್ ಬರೋ ಟೈಮಲ್ಲಿ ಅವರಿಗೆ ಕನ್ಫ್ಯೂಸ್ ಆಗಬಾರ್ದು, ಮತ್ತೆ ಅವರಿಗೆ ಒಂದು ಕನ್ಫ್ಯೂಸ್ ಆಗಿ ಸೇರಬಾರ್ದು, ಮತ್ತೆ ಮನಸ್ಸಿಗೆ ನೋವು ಆಗಬಾರ್ದು. ಇಲ್ಲ ನಾನು ಕಾಯಿನ್ ತಗೊಳ್ತಾ ಇದ್ದೀನಿ, ಆಭರಣ ತಗೊಳ್ತಾ ಇದ್ದೀನಿ, ಅದನ್ನ ಕ್ಲಿಯರ್ ಆಗಿ ಹೇಳಿನೇ ನಾವು ಸ್ಟಾರ್ಟ್ ಮಾಡುವಂತದ್ದು. ಸೊ ಬುಕ್ಸ್ ಇರುತ್ತೆ, ಅದರಲ್ಲಿ ಕೂಡ ನಾವು ಫಾರ್ಮ್ ಅಲ್ಲಿ ಮತ್ತೆ ಬುಕ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತೆ ಡಿಟೇಲ್ಡ್ ಇರುತ್ತೆ, ಅದನ್ನ ಕೂಡ ಅವರಿಗೆ ತೋರಿಸಿ ಆಮೇಲೆ ಮಾಡುವಂತದ್ದು. ಮಾತ್ರ ತುಂಬಾ ಜನರು ಅಂದ್ರೆ ಲೇಬರ್ ಕ್ಲಾಸ್ ಆಗಿರ್ಬೋದು ಅಥವಾ ಬಿಸಿನೆಸ್ ಕ್ಲಾಸ್ ಆಗಿರ್ಬೋದು, ತುಂಬಾ ಜನ ಡೈಲಿ ಮತ್ತೆ ವೀಕ್ಲಿ ಸ್ಕೀಮ್ ಏನ್ ಕಟ್ತಾರೆ ತುಂಬಾ ಜನ ಇದ್ದಾರೆ. ನಮಗೆ ದಿನ 150ರಿಂದ 200 ಜನ ನಾವು ರೀಚ್ ಆಗ್ತೀವಿ ಒಂದು ದಿವಸಕ್ಕೆ. ಈಗೀಗ ಎಷ್ಟೋ ಜನ ಹೊಸ ಸ್ಕೀಮ್ಗೆ ಸೇರ್ತಾ ಇದ್ದಾರೆ. ಮೊದ್ಲಿಂದಾನು ಸೇರಿದಿದ್ರೆ ಎಷ್ಟೊತ್ತಿಗಾಗ್ಲಿ ಅವ್ರು ಎಷ್ಟೋ ಚಿನ್ನವನ್ನ ಗಳಿಸ್ಕೊಳ್ತಿದ್ರು ಅಂತ ಅನ್ಸುತ್ತೆ ಅಲ್ವಾ? ಸ್ಕೀಮ್ ಹಿಸ್ಟಾರಿಕಲಿ ಎಲ್ಲ ಜ್ಯುವೆಲ್ರಿ ಸ್ಕೀಮ್ ಅದು ನಮ್ಗೆ ಕೇಳಿತ್ತು. ಇದೀಗ ಇತ್ತೀಚೆಗೆ ನಮ್ಮ ಈ ಪೇಮೆಂಟ್ ಮೋಡ್ ಚೇಂಜ್ ಆದಾಗ ನಾವು ಆಪ್ ಡೆವಲಪ್ ಮಾಡಿದ್ವಿ. ಹೌದೌದು, ಅಂದ್ರೆ ಜನರಲ್ಲಿ ಆಲ್ಮೋಸ್ಟ್ ಯೋಚನೆ ಬಂದ್ಬಿಟ್ಟಿದೆ, ಇವಾಗ್ಲೇ 7,000 ಹತ್ರ ತಲುಪಿದೆ, ಇನ್ನು ಮುಂದಿನ ತಿಂಗಳಿಗೆ 8,000 ಕೂಡ ಆಗಬಹುದು, ಅದಕ್ಕೆ ಇವಾಗ್ತಿಂದಾನೇ ಸ್ಕೀಮ್ ಸ್ಟಾರ್ಟ್ ಮಾಡುವ. ಆವರೇಜ್ ಪ್ರೈಸಿಂಗ್ ಸಿಗುತ್ತೆ. ಹೌದೌದು, ಆವರೇಜ್ ಪ್ರೈಸಿಂಗ್. ಮತ್ತೆ ಇನ್ನೊಂದು ನಮ್ಮದೊಂದು ವಿಶೇಷ, ಈಗ ನೀವು ಇವತ್ತು ಈ ತಿಂಗಳಿಗೆ 10,000 ರೂಪಾಯಿ ಕಟ್ತೀರಿ ಅಂತ ನೋಡೋಣ ನಮ್ಮ ಇನ್ಸ್ಟಾಲ್ಮೆಂಟ್. ನಾವು 10,000 ಅಂತ ಎಂಟರ್ ಮಾಡಲ್ಲ, ನಾವು 10,000ಕ್ಕೆ ಆ ದಿನ ಎಷ್ಟು ಚಿನ್ನ ಬಂದಿರುತ್ತೆ ಅಂದ್ರೆ ಉದಾಹರಣೆಗೆ 1.5 ಗ್ರಾಮ್ ಬರುತ್ತೆ ಅಂತ ಇಟ್ಕೊಳ್ಳಿ, 1.5 ಗ್ರಾಮ್ ಇನ್ವೆಸ್ಟ್ ಆಗಿರುತ್ತೆ. ಹೌದು, ಆ ರೀತಿಯಾಗಿರುವಂತದ್ದು. ಆಗ ನಿಮಗೆ ಅದು 12 ತಿಂಗಳು 11 ತಿಂಗಳಾದ 12ನೇ ತಿಂಗಳಾದಾಗ ಈ ಗೋಲ್ಡ್ ರೇಟಿನ ವೇರಿಯೇಷನ್ ಅಡ್ವಾಂಟೇಜ್ ಸಿಕ್ಬಿಡುತ್ತೆ ಆವರೇಜ್ ಆಗಿ. ಇದು ಮುಳಿಯದ ವಿಶೇಷ. ಖಂಡಿತ. ಆಗ ನಾವು ಗೋಲ್ಡ್ ತೆಗೆಯುವಂತ ಟೈಮ್ ಅಲ್ಲಿ ಈ ಸ್ಕೀಮ್ ಇಂದ ತೆಗೆಯುವಾಗ ಆಕ್ಚುಯಲ್ ರೇಟ್ ಅವತ್ತದು ಜಾಸ್ತಿ ಇರುತ್ತೆ, ನಮಗೆ ಗೋಲ್ಡ್ ತಗೊಳ್ಳುವಾಗ ಇದು ಎಕ್ಸ್ಟ್ರಾ ಕಡಿಮೆ ಆವರೇಜ್ ರೇಟ್ ಸಿಗುತ್ತೆ ಅಂತ ವೇರಿಯೇಷನ್ ಉಂಟಲ್ಲ, ಸೊ ದಟ್ ಇಸ್ ಪ್ರಾಫಿಟಬಲ್. ಓಕೆ, ಅದು ಯಾವುದೇ ರೀತಿಯ ಮುಲಾಜಿಲ್ಲದೆ ಎಲ್ಲರೂ ಸ್ಕೀಮ್ ಮಾಡ್ಕೊಂಡ್ರೆ ಒಳ್ಳೇದೇ ಅಂತ ಹೇಳ್ತೀವಿ. ಏನ್ ಇವಾಗ ನಾವು ಒಂದೊಂದು LIC ಆ ರೀತಿ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡ್ಕೊಳ್ತೀವಿ, ಅದೇ ರೀತಿ ಒಂದು ಗೋಲ್ಡ್ ಸ್ಕೀಮ್ ಇದ್ರೂ ಕೂಡ ಒಳ್ಳೇದೇ ಅಲ್ವಾ? ಖಂಡಿತ. ಮದುವೆ ಸಂದರ್ಭದಲ್ಲೆಲ್ಲ ಅಷ್ಟೇ. ಮತ್ತೆ ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ಕೀಮ್ ಇದೆ. ನೀವು ಮಗಳ ಮದುವೆ 2 ವರ್ಷ ಅಥವಾ 1 ವರ್ಷ ನಂತರ ಅಂತ ಇದ್ರೆ ನೀವು ಚಿನ್ನದಕ್ಕೆ ಒಂದು 10 ಲಕ್ಷ ಬಜೆಟ್ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು 10 ಲಕ್ಷ ನಮ್ಮ ಹತ್ರ ಕೊಟ್ರೆ ನಾವು 10 ಲಕ್ಷದ ಚಿನ್ನ ನಿಮ್ಮ ಹೆಸರಲ್ಲಿ ಇರುತ್ತೆ. ನಾಳ್ದು ನೀವು ಹೋದಾಗ ನೀವು ಬ್ಯಾಂಕ್ ಇಂಟ್ರೆಸ್ಟ್ ಗಿಂತ ಹೈಯರ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ನೀವು ಚಿನ್ನ ತಗೊಳ್ಬಹುದು. ಖಂಡಿತ. ಅಂತ ಒಂದು ಅಲ್ಲೂ ಒಂದು ಒನ್ ಟೈಮ್ ಅಂತ ಅಂದ್ರೆ ಈಗ ಫಿಕ್ಸ್ಡ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಮುಂದಿನ ವರ್ಷ ಮದುವೆ, ಅದು 9 ತಿಂಗಳ ನಂತರ ಅಥವಾ 10 ತಿಂಗಳ ನಂತರದ ವಿಷಯಗಳಿಗೆ ನಾವು ಅದನ್ನ ಅತಿ ಹೆಚ್ಚು ಲಾಭವನ್ನ ಗಳಿಸಿರ್ತಾರೆ ಅವರು. ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರಿಗೆ ಇವಾಗ ಸುಮ್ಮನೆ ಚಿನ್ನ ತಗೊಂಡು ಮನೆಯಲ್ಲಿ ಇಟ್ಕೊಳ್ಳೋದು. ಹೌದು, ನಮ್ಮ ಹತ್ರ ಇಲ್ಲಿದ್ರೆ ಸೇಫ್ ಆಗೂ ಇರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ರೇಟ್ ಆವಾಗಿನ ರೇಟ್ ಯಾವಾಗ ಕಟ್ಟಿದ್ರೆ ಸುಮ್ಮನೆ ನಾವು ಖರೀದಿ ಮಾಡಿ ಬ್ಯಾಂಕ್ ಲಾಕರ್ ಅಲ್ಲಿ ತಗೊಂಡೋಗಿಡೋದಕ್ಕಿಂತ ನಿಮ್ಮಲ್ಲೇ ಇದ್ರೆ ಅತಿ ಹೆಚ್ಚು ಒಳ್ಳೆ ಉತ್ತಮ ಆಫರ್ ಗಳಾಗಿ ಸಿಗುತ್ತೆ. ಹೌದು, 2 in 1 ಆಗೋಯ್ತು ಅಂತ ಹೇಳ್ತೀವಿ. ಈಗ ಕಳೆದ ಸರ್ತಿ ಒಂದು 6 ತಿಂಗಳ ಹಿಂದೆ ಒಬ್ರು ನಮ್ಮ ಊರಿನವ್ರು ಬಂದಿದ್ರು. ಅವರು ಮದುವೆಗೆ ಅಂತ ಹೇಳಿ 5 ಲಕ್ಷ ಹಾಕಿದ್ರು. ಐ ಥಿಂಕ್ he got 1,000 rupees advantage. Oh, 1,000 rupees advantage. 5,800 ಅವ್ರದ್ದು ಫಿಕ್ಸ್ಡ್ ಪ್ರೈಸ್. ಓಕೆ, ಸೊ ಟುಡೇ ಇಸ್ 6,800. ಖಂಡಿತ. ಸೊ 5 ಲಕ್ಷಕ್ಕೆ 100 ಗ್ರಾಮ್, ಆಲ್ಮೋಸ್ಟ್ 80 ಗ್ರಾಮಿಗೆ 1,000 ರೂಪಾಯಿ. ಇಮ್ಯಾಜಿನ್ 80,000 ಇಸ್ ವಾಟ್ ದ ಅಡ್ವಾಂಟೇಜ್ he got with that. ನಿಜ, ಆ ರೀತಿಯಾದಂತಹ ಲಾಭವನ್ನು ನಾವು ಗಳಿಸಬಹುದು ಅಂತ ಹೇಳ್ತೀರಾ. ನೀವು ಅವಾಗಲೇ ಹೇಳಿದ್ರಿ ಸ್ಕೀಮ್ಗೆ ಈಗ ಕಟ್ಟಬೇಕು ಅಂದ್ರೆ ಆಪ್ ಇದೆ ಅಂತ. ಸೊ ಜನರಿಗೂ ಕೂಡ ಆ ಆಪ್ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಡೀಟೇಲ್ ಏನಾದ್ರು ಹೇಳ್ಬೋದಾ? ಇವಾಗ ಅದು ಸಿಂಪಲ್, ಅವ್ರಿಗೆ ಏನಂತ ಹೇಳಿದ್ರೆ ನಮ್ಮ ಪ್ಲೇ ಸ್ಟೋರ್ ಅಲ್ಲಿ ಮುಳಿಯಾ ಜುವೆಲ್ಸ್ ಅಂತ ಆಪ್ ಇರುವಂತದ್ದು. ಸೊ ಆಪ್ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಪ್ ಅಲ್ಲಿ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಮ್ದು ಡೈಲಿ ಗೋಲ್ಡ್ ರೇಟ್ ಹೋಗ್ತಾ ಇರುತ್ತೆ ಅವರಿಗೆ, ಅವ್ರು ಡೈಲಿ ಗೋಲ್ಡ್ ರೇಟ್ ನೋಡ್ಕೊಳ್ಬಹುದು. ಮತ್ತೆ ಅದು ಅವರಿಗೆ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಸ್ಕೀಮ್ ಆಗಿರ್ಬೋದು, 2 ಅಡ್ವಾಂಟೇಜ್ಗಳು. ಮತ್ತೆ ಇನ್ನು ಸ್ಕೀಮ್ ಕೊಟ್ಟೋ ಕಸ್ಟಮರ್ಗೆ ಆದ್ರೆ ಅವರು ಸ್ಕೀಮ್ ಒಂದ್ಸಲ ನಮ್ಮಲ್ಲಿ ಫಸ್ಟ್ ಮಂತ್ ಒಂದ್ಸಲ ಕಟ್ಟಿರೋದು ಅಂತ ಹೇಳಿದ್ರೆ ಅವರು ಆನ್ ದ ಟೈಮ್ ನಾವು ಎಲ್ಲಿ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ಅವರಿಗೆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಪ್ ಅಲ್ಲಿ ಅಪ್ಡೇಷನ್ ಬರುತ್ತೆ. ಸೊ ಪ್ರತಿ ತಿಂಗಳು ಅವರಿಗೆ ಅದರಲ್ಲಿ ಒಂದು ಲಾಭ ಏನಂತ ಹೇಳಿದ್ರೆ ಪ್ರತಿ ದಿವಸ ರೇಟ್ ಹೋಗ್ತಾ ಇರುತ್ತೆ ಅವರಿಗೆ. ಯಾವಾಗ ಗೋಲ್ಡ್ ರೇಟ್ ಕಮ್ಮಿ ಇದೆ ಆವತ್ತು ಅವ್ರು ಪೇಮೆಂಟ್ ಮಾಡ್ಕೊಂಡ್ರೆ ಆಯ್ತು. ಇವತ್ತು ಇವಾಗ ಡೈಲಿ ನೋಡ್ಕೊಂಡು ಮಾಡ್ಕೋಬಹುದು ಅವರಿಗೆ. ಹೌದಾ, ನಾನು ಇಷ್ಟು ದೂರ ಬರ್ಬೇಕು ಅಂತ ಟೆನ್ಷನ್ ಬೇಡ, ಮತ್ತೆ ಯಾವಾಗ ಕೊಟ್ಟೋದು ಅಂತ ಇಲ್ಲ. ಇನ್ ಕೇಸ್ ಎಲ್ಲಾದ್ರೂ ಅದ್ರಲ್ಲಿ ಅಡ್ವಾಂಟೇಜ್ ಇದೆ. ನಮ್ಮಲ್ಲಿ ಇವಾಗ ನಾವು ಲಾಕಿಂಗ್ ಸಿಸ್ಟಮ್ ಅಂತ ಇಲ್ಲ. ಇವಾಗ ನೀವು ಈ ತಿಂಗಳು 10ನೇ ತಾರೀಕಿಗೆ ಬಂದು ಕಟ್ಟಿ, 11ಕ್ಕೆ ಕಟ್ಟಿ, 12ಕ್ಕೆ ಕಟ್ಟಿ ಅಂತ ನಾವು ಹೇಳೋದಿಲ್ಲ. ಅವರಿಗೆ ಯಾವಾಗ ನಾನು ಕಟ್ಬಹುದು ಅನ್ಸುತ್ತೋ, ಯಾವಾಗ ನನ್ನ ಹತ್ರ ದುಡ್ಡಿದೆ ಅನ್ಸುತ್ತೋ, ಯಾವಾಗ ರೇಟ್ ಕಮ್ಮಿ ಇದೆ ಅನ್ಸುತ್ತೋ ಅವಾಗ ಕಟ್ಟಬಹುದು. ಅದ್ರ ಜೊತೆಗೆ ಇನ್ ಕೇಸ್ ಎಲ್ಲಾದ್ರೂ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿ ಈ ತಿಂಗಳು ನನಗೆ ಕಟ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವ್ರು ಬರೋ ತಿಂಗಳು 2 ತಿಂಗಳದ್ದು ಸೇರಿಸಿ ಕಟ್ಟಬಹುದು.
ಓಕೆ. ಇಲ್ಲ ಈ ತಿಂಗಳಲ್ಲಿ ಅದ್ರ ರೇಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಅವ್ರು ಬೇಕಾದ್ರೆ 3 ತಿಂಗಳದ ಅಡ್ವಾನ್ಸ್ ಆಗಿ ಬೇಕಾದ್ರೆ ಕಟ್ಟಬಹುದು. ಅಥವಾ ಸ್ಕೀಮ್ ನಲ್ಲಿ ನಮ್ಗೆ ಏನಾದ್ರೂ ವೇರಿಯೇಷನ್ ಆಯ್ತು, ಬೈ ಮಿಸ್ ಆಗಿ ಏನೋ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸಾಲ್ವ್ ಮಾಡ್ಕೊಳ್ಬಹುದು. ಅದು ಇಮಿಡಿಯೇಟ್ ನಮ್ದು IT ಡಿಪಾರ್ಟ್ಮೆಂಟ್ ಅದಕ್ಕಾಗಿ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬಾ ಜನರಿಗೆ ಒಂದು ಸಂಶಯ, ಅಪ್ಲಿಕೇಶನ್ ಅಲ್ಲಿ ಮಾಡಿದ್ರೆ ಏನು ಅಥವಾ ಏನಾದ್ರು ಮಿಸ್ ಆಗಿ, ಹೇಗೂ ಈಗ ಗೂಗಲ್ ಪೇ ಸುಮಾರು ಬೇಡದಿರೋ ರೀತಿ ಹೋಗ್ತಾ ಇದೆ, ದುಡ್ಡು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ರೀತಿ ಯೋಚನೆ ಮಾಡಿ, ಇಲ್ಲ ನಾನು ಶಾಪಿಗೆ ಹೋಗಿ ಕಟ್ಬಿಡ್ತೀನಿ, ಡೈರೆಕ್ಟ್ ಆಗಿ ಅವ್ರ ಕೈಲೇ ಕೊಡ್ತೀನಿ, ಆದ್ರೆ ಸಮಾಧಾನ ಅನ್ಕೊಳ್ತಾರೆ. ಸೊ ಆ ರೀತಿ ಯಾವುದೇ ರೀತಿಯಾದಂತ ಟೆನ್ಷನ್ ಬೇಡ. ಮಿನಿಮಮ್ ನಿಮ್ಗೆ ಅಂತಂದ್ರು ಒಂದು ಶೋರೂಮ್ ತಗೊಂಡ್ರು 5,000 ಮೇಲೆ ಗ್ರಾಹಕರು ಬರೀ ಸ್ಕೀಮ್ ಗ್ರಾಹಕರು ಇದ್ದಾರೆ. ಅದ್ರಲ್ಲಿ 90% ಜನ ಇರುವಂತದ್ದು ಎಲ್ಲ ಆಪ್ ಅಲ್ಲಿ ಕಟ್ಟುವಂತವ್ರು ಇರೋದು. ಆ ತರದ ಇಲ್ಲಿವರೆಗೆ ಪ್ರಾಬ್ಲಮ್ ಗಳು ಯಾವ್ದು ಬಂದಿಲ್ಲ. ಕೆಲವೊಂದು ಸಲ ಟೆಕ್ನಿಕಲ್ ಎರರ್ ಬಂದಿರಬಹುದು. ಅವ್ರು ಕಾಲ್ ಮಾಡಿ ಕಸ್ಟಮರ್ ನಮ್ಗೆ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ರೆಕ್ಟಿಫೈ ಮಾಡ್ಕೊಡ್ತೀವಿ. ಅದೇ ಮೇನ್ ಬೇಕಾಗಿರೋದು. ಈಗ ನೆಕ್ಸ್ಟ್ ಜನರೇಷನ್ ಇರುತ್ತೆ. ಈಗ ಉದಾಹರಣೆಗೆ ಈಗ ನನ್ನ ಅಮ್ಮ ಇದ್ದಾರೆ, ಅಮ್ಮನ ಸ್ಕೀಮ್ ಕಟ್ಟೋದು ನಾನು ಕಟ್ತಾ ಇರ್ತೀನಿ, ಪೇಮೆಂಟ್ ಅಮ್ಮನ ಹೆಸರಲ್ಲಿ ಇರುತ್ತೆ, ಚಿನ್ನ ಅಮ್ಮನಿಗೆ ಇರುತ್ತೆ, ಕಟ್ಟೋ ಪ್ರೋಸೆಸ್ ಅಮ್ಮನ ಹಣನೇ ಇರ್ಬೋದು. ಬಟ್ ನನ್ನ ಸಿಸ್ಟಮ್ ಇಂದ ಹೋದಾಗ, ಆಪ್ ಹೋದಾಗ ಈ ಜಂಜೆಟ್ ಓಡಾಟ, ಅದಕ್ಕಾಗಿ ಒಂದು ಅರ್ಧ ದಿನ ಹೋಗಿ ಬರೋದು ಅದೆಲ್ಲ ಇರೋದಿಲ್ಲ. ಸೊ ಆಪ್ ಇಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್. ಹೌದು, ಖಂಡಿತ. ಇನ್ನು ಕೊನೆಯದಾಗಿ ಮುಳಿಯಾದ ಒಂದು ವಿಶೇಷತೆ USP ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಮುಳಿಯದ USP ಅಂತಂದ್ರೆ ಪ್ರತಿ ಗ್ರಾಹಕನನ್ನ ಬರೀ ಚಿನ್ನ ಮಾರೋದು ಮಾತ್ರ ಅಲ್ಲ, ಚಿನ್ನದ ಬಗ್ಗೆ ಅವನಿಗೆ ಮಾಹಿತಿ ಕೊಡೋದು. ಇದು ಡೈಲಿ ವೇರ್, ಇದನ್ನ ಹೆಂಗೆ ಕ್ಲೀನ್ ಮಾಡಬೇಕು, ಇದನ್ನ ಹೆಂಗೆ ಇಡಬೇಕು, ಯಾವ ಬಾಕ್ಸ್ ಅಲ್ಲಿ ಇಡಬೇಕು, ವಜ್ರ ಇಡೋದಾದ್ರೆ ಹೇಗೆ, ಸ್ಯಾಟಿನ್ ಕ್ಲಾತ್ ಅಲ್ಲಿ ಕ್ಲೋಸ್ ಮಾಡಿ ಇಡೋದು, ಕಂಪ್ಲೀಟ್ ಟಿಪ್ಸ್ ಕೊಡ್ತೇವೆ. ಚಿನ್ನವನ್ನ ಹ್ಯಾಂಡಲ್ ಹೇಗೆ ಮಾಡೋದು ಅಂತ ಹೇಳ್ತೇವೆ, ವಜ್ರದ ಬಗ್ಗೆ ಹೇಳ್ತೇವೆ, ಕ್ವಾಲಿಟಿ ಮೇಲೆ ಹೇಳ್ತೇವೆ, ಸರ್ಟಿಫಿಕೇಟ್ ಕೊಡ್ತೇವೆ. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಆಫೀಸಿಗೆ ಬಂದ್ರೆ. ಇನ್ನೊಂದು ಅವ್ರು ಹೇಳಿದ್ದಾರೆ ಸೋಮಣ್ಣ, ಈಗಾಗಲೇ 916 ಚಿನ್ನದ ನಮ್ಮ ಕೊಡಗಿನ ಕೊಕ್ಕೆ ತಾತಿ ಇರ್ಬೋದು. ನಮ್ಮಲ್ಲಿ ಬಂದ್ರೆ ನಮ್ಮ ಹತ್ರ ಒಂದು ಸಿಸ್ಟಮ್ ಇದೆ. ನಾವು ಕಟ್ ಮಾಡದೇನೆ ಈ ವೆಯ್ಟ್ ಚಿನ್ನ ಎಷ್ಟು, ವ್ಯಾಕ್ಸ್ ಎಷ್ಟು ಅಂತ ಹೇಳೋ ಒಂದು ಸಿಸ್ಟಮ್ ಇದೆ. ನಿಮ್ಗೆ ಡೌಟ್, ಸಪರೇಟ್ ಮಾಡದೇನೆ ಒಂದು ವಾಟರ್ ಥಿಯರಿ ಅಂತಿದೆ ನಮ್ಮಲ್ಲಿ. ಎಕ್ಸಾಕ್ಟ್ ನಿಮಗೆ ಬಿಲ್ ಆದಾಗ ನೋಡಿ, ಇಷ್ಟು ಚಿನ್ನ ಇದೆ, ಇಷ್ಟು ವ್ಯಾಕ್ಸ್ ಇದೆ ಇದರಲ್ಲಿ ಅಂತ. ನೀವು ಕೊಕ್ಕೆ ತಾತಿಯನ್ನ ನೀರಲ್ಲಿ ಹಗ್ಗದ ಮೂಲಕ ಇಳಿಸಿದಾಗ ವಿ ಗೆಟ್ ಅ ಈಕ್ವಿಲಿಬ್ರಿಯಂ ಅಂತ ಒಂದು ಹಿನ್ನೆಲೆ. ಹೌದು, ನಾವೇನು ಅಂತ ಹೇಳಿದ್ರೆ ಆನೆಸ್ಟಿಯನ್ನ ನಾವು ಹೇಳಬೇಕಾಗುತ್ತೆ. ಒಂದು ಕಾಲದಲ್ಲಿ ಆನೆಸ್ಟ್ ಅಂತ, ಯಾಕಂದ್ರೆ ಸ್ಪೆಷಲಿ ನಾನು ಹೇಳಿದೆ ನಿಮಗೆ, ಚಿನ್ನ, ಪ್ರಾಪರ್ಟಿ, ಲಿಟಿಗೇಷನ್ಸ್ ಇದರಲ್ಲಿ ನಂಬಿಕೆ ಮುಖ್ಯ. 80 ವರ್ಷದ ನಡಿಗೆಯಲ್ಲಿ ಒಂದಷ್ಟು ಕಪ್ಪು ಚುಕ್ಕೆ ಬರದ ನಡೆಯುವಂತ ವಿಶೇಷ ಅದು ಮುಳಿಯ. ಸಾಮಾಜಿಕ ಜವಾಬ್ದಾರಿ ಇನ್ನೊಂದು ವಿಶೇಷ. ಗ್ರಾಹಕರಿಗೆ ಗೈಡ್ ಮಾಡಿ ಕ್ಲಾರಿಟಿ ಕೊಟ್ಟು ಅವನನ್ನ ಬಾಗಿಲುವರೆಗೆ ಅವನಿಗೆ ಕೊಟ್ಟು ತಲುಪಿಸುವಂತದ್ದು ವಿಶೇಷ. ಇಲ್ಲೊಂದು ವಿಶೇಷ ಕೊಡಗಿಗೆ ಹೇಳಬೇಕು, ಕೊರೋನಾ ಸಂದರ್ಭದಲ್ಲಿ ತುಂಬಾ ಜನ ಸ್ಕೀಮ್ ಬೇಡ, ನನ್ಗೆ ಹಣ ಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ. ನಾವು ಆ ಸಂದರ್ಭದಲ್ಲಿ ಎಷ್ಟೋ ಜನರು ಚಿನ್ನ ತಂದು ಕೊಟ್ಟಿದ್ದಾರೆ, ಅವರಿಗೆ ಹೆಲ್ಪ್ ಮಾಡಿದೀವಿ. ನಾವು ಅವರಿಗೆ ನೆನಪು ಮಾಡಿದೀವಿ ಅವರ ಅಗತ್ಯ ಇದ್ದಾಗ. ಎಲ್ರಿಗೂ ಮನೆ ಕಳ್ಕೊಂಡ ಒಂದು 170 ಕುಟುಂಬಕ್ಕೆ ನಾವು ಪರ್ಸನಲಿ ಮೀಟ್ ಮಾಡಿದ್ವಿ. ನಿಮ್ಗೆ ಏನಾದ್ರು ಇದೆಯಾ, ಚಿನ್ನ ಕಳ್ಕೊಂಡಿದ್ದಾರೆ ಅವರು. ಸೊ ಇದು ನಮ್ಗೆ ಅನ್ಸಿತ್ತು, ಬರೀ ವ್ಯಾಪಾರ ಅಲ್ಲ, ಬದುಕಿನ ಅವಿಭಾಜ್ಯ ಅಂಗ ನಾವು ಆಗಿರ್ಬೋದು. ಸೊ ಇದನ್ನ ನಾನು ವಿಶೇಷವಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಕೃಷ್ಣನಾರಾಯಣ ಮುಳಿಯ ಮತ್ತೆ ಕೇಶವ ಪ್ರಸಾದ್ ಮುಳಿಯ ಚೇರ್ಮನ್, ಇವರನ್ನ ನಾನು ವಿಶೇಷವಾಗಿ ಅವರ ಮುಳಿಯ ಮನೆತನದ DNA ಅನ್ನ ಇಲ್ಲಿ ನನಗೆ ಹೇಳಬೇಕು. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ನಾವು ನೋಡೋದು ಜ್ಯುವೆಲ್ಸ್ ಅಂತ ಹೇಳಿದಾಗ ಚಿನ್ನ, ಬೆಳ್ಳಿ ಎಲ್ಲ ಜ್ಯುವೆಲ್ರಿಗಳನ್ನು ನಾವು ನೋಡ್ತೀವಿ, ಏನ್ ವಿಶೇಷತೆ ಅಂತ ನಾವು ಸಾಧಾರಣ ಎಲ್ಲರಿಗೂ ಬರುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಆದ್ರೆ ಇವತ್ತು ಇದಿಷ್ಟು ತಿಳ್ಕೊಂಡ್ಮೇಲೆ ನಾನು ಕೂಡ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಸಾಮಾಜಿಕ ಸೇವೆಗಳನ್ನ ಮಾಡಿದ್ದೀರಾ. ಬೇಕಾದ್ರೆ ಬರೀ ವ್ಯಾಪಾರ ಮಾಡ್ಕೊಂಡು ನಾವು ಮಾತ್ರ ಇಂಪ್ರೂವ್ ಆಗೋದನ್ನೇ ಎಲ್ಲರೂ ನೋಡುವಂತ ಈ ಒಂದು ಕಾಲದಲ್ಲಿ ನಾವು ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇರುವಂತವ್ರು ಜೊತೆಗೆ ಸಹೋದ್ಯೋಗಿಗಳು, ಅಲ್ಲಿರುವಂತಹ ಪ್ರತಿಯೊಂದು ಸಿಬ್ಬಂದಿಗಳು ಎಲ್ಲರೂ ಕೂಡ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಅಂತ ಬಯಸುವಂತ ಆ ದೊಡ್ಡ ಹೃದಯವಂತರಿಗೂ ಕೂಡ ನನ್ನ ಕಡೆಯಿಂದ ಏನ್ ಹೇಳೋಣ, ನಮಸ್ಕಾರ ಅಂತಾನೆ ಹೇಳಿರ್ಲಿ. ಹಾಗೆ ಸರ್, ಇಷ್ಟೊತ್ತು ನಮ್ಮೊಂದಿಗೆ ನೀವು ಚಿನ್ನೋತ್ಸವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ತಾವಿಬ್ರು ಕೂಡ ತಮ್ಮ ಅಮೂಲ್ಯವಾದಂತಹ ಸಮಯನ ನಮ್ಮೊಂದಿಗೆ ಕಳೆದುಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಹೇಳಿ. ನಮ್ಮ ಡೈಮಂಡ್ ಆಭರಣಗಳು ಅಮೂಲ್ಯ ಅಂತ ಇದೆ. ಈಗ ನೀವು 1 ಲಕ್ಷದ ಅಮೂಲ್ಯ ಅಥವಾ ಡೈಮಂಡ್ ಆಭರಣ ನೀವು ತಕೊಂಡ್ರೆ, ನೀವು ಯಾವಾಗ ಬನ್ನಿ 90,000 ರೂಪೀಸ್ ಹಿಂದೆ ಕೊಡ್ತೀವಿ ನಾವು. 90,000 ಅಂದ್ರೆ 10% ಕಟ್ ಆಗುತ್ತೆ. ಅದೇ ನೀವು ಎಕ್ಸ್ಚೇಂಜ್ ಮಾಡೋದಾದ್ರೆ 95% ಎಕ್ಸ್ಚೇಂಜ್ ವ್ಯಾಲ್ಯೂ ಕೊಡ್ತೀವಿ. ಅಂದ್ರೆ ಈ ಡೈಮಂಡ್
ಜನಸಾಮಾನ್ಯರಿಗೆ ಅಲ್ಲ ಅಂತ ಹೇಳೋ ಕಾನ್ಸೆಪ್ಟ್ ಅಂತ ಒಂದು ಇದೆಯಲ್ಲ, ಮೆಂಟಾಲಿಟಿ ಆ ಕಾನ್ಸೆಪ್ಟ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಓಕೆ ಎಫೋರ್ಟೇಬಲ್ ಡೈಮಂಡ್, ಎಲ್ಲರಿಗೂ ಡೈಮಂಡ್ ಅಂತ 5,000 ಮೂಗುತಿಯಿಂದ ಸ್ಟಾರ್ಟ್ ಆಗಿ 15 ಲಕ್ಷದ ನೆಕ್ಲೆಸ್ ತನಕ ನಮ್ಮ ಹತ್ರ ಇರುತ್ತೆ. ಓಕೆ ಇದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ಮಾತಾಡ್ತಾರೆ, ಖಂಡಿತ ಬಟ್ ಇದನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. Thank you very much. ನಿಮಗೆ ಹಾಗೆ ವೀಕ್ಷಕರೇ ಕೇಳಿದಲ್ಲ, ಚಿನ್ನೋತ್ಸವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡಿದೀವಿ. ಇನ್ನಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ.